ಮನಸ್ಸು ಏಕಾಗ್ರ ಆಗ್ಬೇಕಾದ್ರೆ ಏನು ಮಾಡ್ಬೇಕು? ಯಾವ್ದಾರ ಆಕಾರ ಹಿಡ್ಕೊಂಡು ಕುಂತ್ರೆ ಮನಸ್ಸು ಏಕಾಗ್ರ ಆಕೈತೆ. ಮೂರ್ತಿ ಪೂಜೆ ಮಾಡೋದ್ರಿಂದ ಮನಸ್ಸು ಏಕಾಗ್ರ ಆಗೋದೇ ಇಲ್ಲ. ತನಗೆ ಬೇಕಾದದ್ದು ಹೊರತಾಗಿ ಮನಸ್ಸು ಏಕಾಗ್ರ ಆಕೈತೆ. ಎಲ್ಲರಿಗೂ ಏನು ಬೇಕಾಗೈತಿ? ಆನಂದ ಬೇಕಾಗೈತಿ. ಹೌದಿಲ್ಲ? ಅದು ಅದು ಸಿಕ್ಕಾಗ ಮನಸ್ಸು ಏಕಾಗ್ರ ಆಕೈತಿ. ಇಂಥಲ್ಲೇ ಐತೆ ಅನ್ನೋ ತಿಳುವಳಿಕೆ ಅದಕ್ಕೆ ಮನದಟ್ಟಾಗುತ್ತೆ ನೋಡ್ರಿ, ಗಟ್ಟಿ ಆಗುತ್ತೆ. ಅಂದಾಗ ಯಾವಾಗ ಬೇಕಾವಾಗ ಮನಸ್ಸನ್ನು ಏಕಾಗ್ರ ಮಾಡಾಕತ್ತೆ. ನಾವು ಅದ್ರಾಗೈತಿ ಇದ್ರಾಗೈತಿ, ನಮಗೆ ಬೇಕಾದದ್ದು ಅದ್ರಾಗೂ ಇಲ್ಲ, ನಮ್ಮೊಳಗೈತಿ. ನಮ್ಮೊಳಗ ನಾವು ನೋಡ್ಕೊಂಡಾಗ ಮನಸ್ಸು ಏಕಾಗ್ರ ಆಕೈತಿ. ಅನ್ಯದ್ರಾಗ ಹೆಣಿಕೆ ಹಾಕಿದ್ರೆ ಮನಸ್ಸು ಅನೇಕಾಗ್ರ ಆಕೈತಿ. ನಮ್ಮೊಳಗ ನಾವು ನೋಡ್ಕೊಳಕ್ಕೆ ಯಾರನ್ನ ಕೇಳ್ಬೇಕಾಗೈತ್ರಿ? ತಮ್ಮನ್ನು ಹಿಡ್ಕೊಳಕ್ಕಲ್ರು, ತಮ್ಮನ್ನು ಹಿಡ್ಕೊಳಕ್ ತಾವಲ್ರು, ತಾವು ಅಲ್ಲಿದ್ದನ್ನು ಹಿಡ್ಕೊಳಕ ಹೊಂಟೇವು. ಆನಂದ ಅಲ್ಲದನ್ನು ಹಿಡ್ಕೊಂಡ್ರೆ ಆನಂದ ಹೆಂಗೆ ಅನುಭವ ಬರ್ಬೇಕು ಹೇಳ್ರಿ? ಎಲ್ಲರೂ ತಮ್ಮ ಸ್ವರೂಪ ಹಿಡ್ಕೊಂಡ್ಬಿಟ್ರೆ ಯಾವ ಗದ್ದಲನೂ ಇಲ್ಲಲ್ಲ. ಎಲ್ಲರದು ನಿಜ ಒಂದೇ ಅದ. ಅಲ್ಲಿ ಬೇರೆ ಬೇರೆ ಇಲ್ಲ. ಇದ್ದ ವಸ್ತುವಿನ ಕಡೆ ಎಲ್ಲ ಕೊಟ್ರೆ ಅಲ್ಲಿ ಭೇದ ಭಾವನೆ ಬರ್ದಲ್ಲ. ಪ್ರತಿಯೊಬ್ಬರು ನಿಜದ ಕಡೆ ಎಲ್ಲ ಕೊಟ್ರೆ ಎಲ್ಲರಿಗೆ ಅದು ಅನುಭವ ಬರ್ತೈತಿ. ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಗಚ್ಚಂತು ನಿರಾಮಯಂ ಅಂತ. ನಿದ್ರಿ ಪೂಜೆ ಹಿಡಿದು ಬಿಟ್ರೆ ಎಲ್ಲರೂ ಏಕಾಕರಿಲ್ಲ. ನಿದ್ರಿ ಕಡೆ ಎಲ್ಲ ಕೊಟ್ರೆ ಎಲ್ಲರೂ ಒಂದಾಕಿರಿಲ್ಲ. ತೂರ್ಕಿ ಕಡೆ ಎಲ್ಲ ಕೊಟ್ರೆ ಭಿನ್ನ ಭಿನ್ನ ನಮೂನೆ ಆಕೈತಿ. ಎಲ್ಲ ನಾಮರೂಪಗಳೆಲ್ಲ ತೋರಿಕೆ ಆಗದವು. ಇರುವಿಕೆ ಕಡೆ ಎಲ್ಲ ಕೊಡ್ಬೇಕಿಲ್ಲ. ಇರುವಿಕೆ ಒಂದಾದ, ತೋರಿಕೆ ಕಲ್ಪನಾ ಮಾಡ್ಕೊಂತ ಹೊಂಟು, ಏನೇನೋ ಕಲ್ಪನಾ ಮಾಡ್ಕೊಂತ ಎತ್ತಾಗ ಹೊಂಟ್ಬಿಟ್ಟಿವಿ. ಬೇಸರ ಆಕತ್ತಿಲ್ಲ ಅದು. ತೋರಿಕೆ ಎಲ್ಲ ಕೈ ಬಿಟ್ಟಾಗ ನಿಮಗೆ ವಿಶ್ರಾಂತಿ ನೋಡಿ. ದೇವರ ಜೋಪಾನ ಮಾಡೋದರಿಂದ ಮನೆ ಕಟ್ಟಿರುವ ಏನು? ಸಾಮಾನ್ಯ ಜೋಪಾನ ಮಾಡೋದರಿಂದ ಮನೆ ಕಟ್ಟಿರುವ? ಮನೆಗೆ ಬರ್ಬೇಕಾದ್ರೆ ದೇವ್ರ ಮೇಲೇನು ಪ್ರೇಮದ ಮೇಲೆ ಬರ್ತಿರೋ ಏನು? ಹೆಂಡತಿ ಮೇಲೇನು ಪ್ರೇಮದ ದಶೆಯಿಂದ ಬರ್ತಿರೋ? ದೇವ್ರ ಕಾಯಕ್ಕೆ ಮನ್ಯಾಗ ಮಕ್ಕೋತಿರುವ ಏನು? ಹೆಂಡತಿ ಕಾಯಕ್ಕೆ ಮನ್ಯಾಗ ಮಕ್ಕೋತಿರೋ ನೀವು? ದೇವ್ರಂತ ಏನಾರ ನೆನಪು ಮಾಡ್ತಿರೋ ಏನು? ದೇವ್ರ ನೆನಪು ಮಾಡ್ತಿರೋ ನೀವು ಹೇಳ್ರಿ? ವಿಷಯಗಳ ನೆನಪು ಮಾಡಿದ್ರೆ ಸಮಾಧಾನ ಶಾಂತಿ ಇರ್ತೈತೆ ನಿಮಗೆ? ದೇವ್ರಂತ ನಾಮರೂಪಗಳ ನೆನಪು ಮಾಡಿದ್ರೆ ನಾಮರೂಪ ಇರ್ತೈತಿ, ದೇವ್ರು ಇರ್ತೈತನ ಅಲ್ಲಿ? ದೇವ್ರ ಅಂದ್ರೆ ನಾಮರೂಪ ಅಂತ ಯಾರು ಹೇಳಿದ್ರು ನಿಮಗೆ? ನೀವು ಕಲ್ಪಿಸ್ಕೊಂಡಿರಿಲ್ಲ ಹಿಂಗಿರ್ಬೋದಂತ. ಮಾನವನ ಗ್ರಹಿಕೆ ಅದು. ಅದನ್ನ ಮಾಡ್ಕೊಂತ ಅದು ಅನುಭವಕ್ಕೆ ಬರ್ತದನ್ನ. ಅದನ್ನ ಅನುಭವ ತಗೊಂಡವ್ರೆಲ್ಲ ನಾಮರೂಪಗಳು ಬೆನ್ನು ಹತ್ತಿದ್ರು, ನಾವು ಕೈ ಬಿಟ್ರಿಲ್ಲ ಅದನ್ನು. ಇದ್ದದ್ದಿದ್ದಕ್ಕಿದ್ದಂಗೆ ಹೇಳಿದ್ರೆ ನಂಬುವಲ್ರಿ ನೀವು. ಏನಾರ ಒಂದು ಹೇಳಿದ ಕೂಡಲೇ ಅದನ್ನ ನಂಬ್ಕೊಂಡು ಕುಂತೀವಿ. ಇಷ್ಟೆಲ್ಲ ಹಿಡ್ಕೊಂಡು ಕುಂತೈತಲ್ಲ ಜಗತ್ತಿನ ಜನ ಎಲ್ಲ ನಾಮರೂಪ ಹಿಡ್ಕೊಂಡು, ನೆಮ್ಮದಿ ಐತೆ ನಿಮಗೆ? ಮತ್ತೆ ಯಾಕೆ ಹಿಡ್ಕೊಂಡು ಕುಂಡಿರ್ಬೇಕು ಅದನ್ನ? ನಾಮರೂಪಗಳನ್ನು ತೆಗೆದಾಕ ಇದ್ದ ವಸ್ತು ಏನೈತಿ ಅಲ್ಲ ನಿನ್ನ ಇರುವಿನ ಅನುಸಂಧಾನದಾಗ ಯಾವಾಗಲೂ ಇದ್ದದ್ದಲ್ಲ, ನಿನಗೆ ಅನ್ಯವಾಗಿ ಇದ್ದದ್ದಲ್ಲ ಅದು ದೇವರು. ಅಂದ್ರೆ ನಾಮರೂಪಗಳನ್ನು ಹಿಡ್ಕೊಂಡು ಕುಂತೀವಿ, ವ್ಯರ್ಥವಾಗಿ ಕಾಲು ಕಳೀತೀವಿ ನೋಡಿ.
ಮೂರ್ತಿ ಸಂಬಂಧ ಕಾಮ ಕ್ರೋಧಾದಿಗಳು ಉಂಟಾಕವು ಏನು? ಆರಾಮಿನ ಸಂಬಂಧ ಕಾಮ ಕ್ರೋಧಾದಿಗಳು ಉಂಟಾಕವು ನಿಮಗೆ? ಮೂರ್ತಿ ಅಂದ್ರೆ ಭಿನ್ನ ಭಿನ್ನ, ನಂದು ಬೇರೆ ನಿಂದು ಬೇರೆ ಹೊಡೆದಾಟ ಐತಿ ನೋಡ್ರಿ, ಗುಂಪು ಕಟ್ಕೊಂಡು ಹೊಡೆದಾಟ. ನಾಮರೂಪಗಳ ಸಂಬಂಧ ಗುಂಪು ಮಾಡ್ತಿರಿಲ್ಲ ನೀವು? ನಮ್ಮದು ಬೇರೆ ನಿಮ್ಮದು. ನಾಮರೂಪ ತೆಗೆದು ಹಾಕಿ ಇರುವಿನ ಕಡೆ ಎಲ್ಲ ಕೊಟ್ರೆ ಅಲ್ಲಿ ಗುಂಪುಗಾರಿಕೆ ಎಲ್ಲಿ ಬರ್ತೈತಿ? ಬಡದಾಟ ಎಲ್ಲಿ ಬರ್ತೈತಿ ಅಲ್ಲಿ? ಈ ನಾಮರೂಪಗಳು ಹಿಡ್ಕೊಂಡು ನಂದೊಂದು ಬೇರೆ ಗುಂಪು, ನಿಂದೊಂದು ಬೇರೆ ಗುಂಪು, ಒಬ್ರಿಗೊಬ್ರು ಸೇರ್ಕಿಲ್ಲ, ಹೌದಿಲ್ಲ? ಅವನು ತೆಗೆದು ಹಾಕಿಬಿಟ್ರೆ ಬಡದಾಟ ಎಲ್ಲಿ ಬರ್ತೈತಿ? ವ್ಯರ್ಥ ನೀವು ಅದನ್ನು ಹಿಡ್ಕೊಂಡು ಕೂಡಿ, ನಾಮರೂಪಗಳನ್ನ ಹಿಡ್ಕೊಂಡು ಕೂತು ಎಲ್ಲ ಗೂಡ್ಸ್ ಕಂಪನಿನ ಅಂತ. ದೇವ್ರ ದಶೆಯಿಂದ ಪ್ರಾಣ ಕೊಟ್ಟರು, ಯುದ್ಧಗಳಾಗಿ ಹೊಡೆದಾಟ ಬಡದಾಟಾಗಿ ವಿಷಯ ದಶೆಯಿಂದ ಪ್ರಾಣ ಕೊಟ್ಟಿರುವ ನೋಡಿ. ರಕ್ತ ಕಾಲುಗಳ ಇತಿಹಾಸವನ್ನು ತೆಗೆದು ನೋಡಿದಾಗ ಗೊತ್ತಾಕೈತಿ ಎದರ ದಶೆಯಿಂದ ಹರಿದಾವು. ವಿಷಯಗಳ ದಶೆಯಿಂದ ಹೌದಿಲ್ಲ? ದೇವ್ರಂತ ಏನೇನಾರು ಕಲ್ಪಿಸ್ಕೊಂಡು ಕುಂತ ಭೇದ ಭಾವ ಮಾಡಿದ ಕೂಡಲೇ ಹೊಡೆದಾಟ ಬಡದಾಟ ಬಂತು ನೋಡ್ರಿ. ಅದಕ್ಕೆ ಭೇದ ಭಾವಕ್ಕೆ ಕಾರಣ ಆದಂತಹ ನಾಮರೂಪಗಳನ್ನು ತೆಗೆದು ಹಾಕದ. ಅದಕ್ಕೆ ಅಸ್ಥಿ ಭಾತಿ ಪ್ರಿಯ ಅನುಸಂಧಾನ ಮಾಡುವಂತ ಹೇಳಿದ್ರು. ಅದ್ರ ಕಡೆ ಎಲ್ಲ ಕೊಟ್ಟಾಗ ಭೇದ ಎಲ್ಲಿ ಬರ್ತೈತಿ? ನಾಮರೂಪಗಳನ್ನು ತೆಗೆದುಹಾಕಿ ಅರು ಇರು ಆನಂದಕ್ಕೆಲ್ಲ ಕೊಟ್ಟಾಗ ಅದು ಎಲ್ಲರದು ಅನ್ನೋದು ಅನುಭವ ಬಂತು. ಎಲ್ಲರಿಗೂ ಬೇಕಾದದ್ದು, ಎಲ್ಲರಿಗೂ ಗೊತ್ತಿದ್ದದ್ದು, ಅದನ್ನು ಅನುಸಂಧಾನ ಮಾಡಬೇಕಿಲ್ಲ. ಇದು ನಾಮರೂಪ ಒಬ್ಬರಿಗೆ ಬೇಕಾಕೈತಿ, ಒಬ್ಬರಿಗೆ ಬೇಡಾಕೈತಿ, ಹೌದಿಲ್ಲ? ಅದನ್ನು ಮಾಡೋದ್ರಿಂದ ಲಾಭ ಏನೈತಿ? ಇಲ್ಲಿ ತನ ಮಾಡ್ಕೊತ ಬಂದಿರಲ್ಲ, ಯಾರಿಗೆ ಏನಾಗೈತಿ ನೋಡ್ಕೋರಿ. ಎದ್ರಾಗ ಆಸಕ್ತಿ ಐತಿ ನಿಜವಾಗಿ ನೋಡ್ಕೋ ನೀವು. ದೇವ್ರನ್ನ ಜೋಪಾನ ಮಾಡಾಕತ್ತಿರೋ ಏನು ವಿಷಯಾದಿಗಳ ಜೋಪಾನ ಮಾಡಾಕತ್ತಿರೋ? ಮೂರ್ತಿ ಸಿಗ್ಲಿಕ್ಕೆ ಸಿಟ್ಟು ಬರ್ತೈತಿ ಏನು ವಿಷಯಾದಿಗಳು ಸಿಗ್ಲಿಕ್ಕೆ ಸಿಟ್ಟು ಬರ್ತೈತಿ ನಿಮ್ಗೆ? ಆ ಮೂರ್ತಿ ಹೆಸರಿನ ಮ್ಯಾಗ ವಿಷಯ ಸಂಗ್ರಹ ಮಾಡ್ಕೊಂತ ಹೇಗ್ರಿ ಅವು ಕೂಡ್ತಾವ ಅನ್ನೋ ಸಂಬಂಧ ಬೆರ್ಕಿ ಬುದ್ಧಿ ಅವ್ರು ಮಾಡಿದ ಕಸಬರು. ಏನು ಮೊಟ್ಟ ಮೊದಲ ಆನಂದವನ್ನ ಎದರ ಮುಖಾಂತರ ಗುರ್ತ ಮಾಡ್ಕೊಂಡ್ರಿ? ಯಾರು ತೋರಿಸಿದ್ರನ್ನ? ಅದನ್ನು ತೋರಿಸಿದ ಮ್ಯಾಗ ಗೊತ್ತಾಗೈತೆ ನಿನಗೆ ಆನಂದ? ಯಾವ ಗುರುಗಳು ನಿಮಗೆ ಅದನ್ನ ನೆನಪಿಗೆ ತಂದು ಕೊಟ್ಟಾರ ಹೇಳ್ರಿ? ನಿನ್ನೊಳಗಿದ್ದದ್ದನ್ನು ನೀನ ನೋಡ್ಕೊಳ್ಳೋ ಕೆಲಸದ. ಯಾರ ಕೊಡತುಗಳು ವಸ್ತು ಅಲ್ಲದು. ಏನು ನಿನ್ನಲ್ಲಿ ನಿನ್ನ ಅರುವ ನಿನಗೆ ಅನುಭವ ಬರ್ತದೆ. ಅರುವ ದೇವರು, ಅರುವ ನೀನದಿ ಅಂತ. ಏನು ಹಿಂದಿನ ಸಂಸ್ಕಾರ ಬಲ ಜೋರಿದ್ರೆ ಗುರುಗಳ ಅವಶ್ಯಕತೆ ಬೇಕಾಗುದಿಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಗುರುಗಳ ಅವಶ್ಯಕತೆ ಐತಿ. ಹಿಂದಿನ ಜನ್ಮದ ದುಡುಕಿತ್ತಂದ್ರೆ ಅವ್ರಿಗೆ ಅವಶ್ಯಕತೆ ಇರುವುದಿಲ್ಲ. ಏನು ರಮಣನ ಅಂತವ್ರಿಗೆ, ಯಾಕ್ರಿ ಶಿವಾನಂದ ಅಂತವ್ರಿಗೆ ಎಲ್ಲೈತಿ ಗುರುಗಳ ಅವಶ್ಯಕತೆ ಇದ್ದಿದ್ದಿಲ್ಲ ಅವ್ರಿಗೆ. 3 ವರ್ಷ ತಾವು ಇದ್ದಾಗ ಇದು ಗೊತ್ತೈತೆ ನನಗಂದ. ಅವಾಗ ಎಲ್ಲಿದ್ರಿ ಬನಾಟಿ ರುದ್ರ ಸ್ವಾಮಿಗಳದು? ಗೊತ್ತಿಲ್ಲ ಜನ ಏನೇನೋ ಬರ್ಕೊಂಬಿಟ್ಟಾರ. ಶಿವಾನಂದರ ಗುರುಗಳು ಬನಾಟಿ ರುದ್ರ ಸ್ವಾಮಿಗಳು ಏನೇನೋ ಬರ್ಕೊಂಡು ಅವ್ರ ಚರಿತ್ರೆದಾಗ ಬರ್ಕೊಂಡಾರ. ಅವನ್ನೆಲ್ಲ ಗೊತ್ತಿಲ್ಲ, ಮಾಹಿತಿ ಇಲ್ಲ ಜನ. ಅದಕ್ಕೆ ಮಹಾತ್ಮನ ಸರಿಯಾದ ಮಾಹಿತಿ ಬೇಕು. ಏನಕ್ಕಿನಾರ ತಪ್ಪು ಭಾವನೆ ಜನರ ತಲೆಯಾಗ ಹೋಗಿಸ್ಬಿಟ್ರೆ ಅವರು ಆ ಸ್ಥಿತಿವಂತರಿದ್ರು. ಅವರ ಭೇಟಿಗೆ ಹೋಗಿದ್ರು. ಅವರು ಸ್ಥಿತಿ ಪಡೆದ ಮ್ಯಾಗ ಆಗೈತೆ. ಅವ್ರು ಗೊತ್ತಾ ಅವ್ರು ಹಿಡಿದಿದ್ರು, ಅವ್ರು ಗೊತ್ತಾ ಅವ್ರು ಹಿಡಿದಿದ್ರು. ಮಹಾತ್ಮರ ಸ್ಥಿತಿ ಮಹಾತ್ಮರಿಗೆ ಗೊತ್ತಿರ್ತೈತಲ್ಲ, ಅವರ ಸ್ಥಿತಿವಂತರಿದ್ರು. ಅವ್ರ ಕಡೆ ಭೇಟಿಯಾಗಕ್ಕೆ ಹೋಗಿದ್ರು. ಅದ್ರ ಬಗ್ಗೆ ವಿಚಾರ ಮಾಡೋದು, ಅದರಾಗ ಕಾಲು ಕಳೀತಿದ್ರು. ಅದಕ್ಕಿಂತ ವಯಸ್ಸದಾಗ ಅವ್ರು ಹಿರಿಯರಿದ್ರು.
ಬನಾಟಿ ರುದ್ರ ಸ್ವಾಮಿಗಳು. ಯಾವುದು ಅವ್ರಿಗೆ ಮತ್ತೆ ಅದು ಅದು ಕೂಡ್ಸಕ್ಕೆ ಹಸ್ತೈತಿ, ಅದು ಆಕರ್ಷಕ ಆಕೈತಿ, ಹೌದಿಲ್ಲ? ಆಯಾ ಸ್ವಭಾವ ಇದ್ದವ್ರು ಅವ್ರ ಹತ್ತೇಲಿ ಹೋಗ್ತಾರ, ಹೌದಿಲ್ಲ? दुर्जन को दुर्जन मिले तो हाँ भांग में दस्तूर रखता, साधु को साधु मिले तो दो दो करे बात. ಗದ್ದೆ ಕೋ ಗದ್ದೆ ಬೇಕು ದೂದು ಮರೆಯಲ್ಲ ಅಂತಂತಾರೆ. ಕತ್ತಿ ಕತ್ತಿ ಕುಡಿದು ಅಂದ್ರೆ ಅದಕ್ಕೆ ನಾದು ಉದಿತೈತಿ, ಅದು ನಾದು ಉದಿತೈತಿ. ತನ್ನ ಧರ್ಮವನ್ನು ಬಿಟ್ಟು ಶರೀರ ಧರ್ಮವನ್ನು ಹಿಡ್ಕೊಂಡು ಕುಂತಾನ. ಧರ್ಮ ಅಂದ್ರೆ ಏನು? ಲಕ್ಷಣ. ಪರಧರ್ಮ ಹಿಡ್ಕೊಂಡು ಕುಂತದ್ದಕ್ಕೆ ದುಃಖ ಕಾರಣ ಆಗಿದೆ. ಶರೀರ ನಾನಂತ ಹಿಡ್ಕೊಂಡು ಕುಂತಾವ ಸಮಾಧಾನ ಶಾಂತಿಯಿಂದ ಅದಾನ ನೋಡ್ಕೋರಿ. ಶರೀರ ಪರಧರ್ಮವೋ ನಿನ್ನ ಧರ್ಮ ಇದು, ಇದನ್ನು ಹಿಡ್ಕೋ ಅಂತ ಯಾರು ಬಂದು ಹೇಳಿದ್ರ ನಿನಗೆ? ನೀನ ಹಿಡ್ಕೊಂಡಿಲ್ಲ ಅಂದಲ್ಲಿ ನಿನಗೆ ನೆಮ್ಮದಿ ಇಲ್ಲ. ಇದನ್ನು ನೀ ಹೌದು ಅಲ್ಲೋ ಅನ್ನೋ ವಿಚಾರ ಮಾಡೇನ? ಯಾವಾಗ ವಿಚಾರ ಮಾಡವ ಇದನ್ನು? ಅದು ವಿಚಾರ ನಿನಗೆ ಹೊಳೆದ್ರೆ ಇದನ್ನು ಸಂಬಂಧ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ನೀ ಏನದಿ ಅದ ನೀನಾಗ್ಬಿಡಿ, ನಿಂದದ ಶಿವಧರ್ಮ, ಶಿವಧರ್ಮ ನಾನಂತ ತಿಳ್ಕೊಂಡು ಕೂತೀವಿ. ಶಿವೋಹಂ ಅಂತ ತಿಳ್ಕೊಳ್ಳೋದು ಬಿಟ್ಟು ಶವೋಹಂ ಅಂತ ತಿಳ್ಕೊಂಡು ನಾನು ಯಾವಾಗ ಹೊಳಿಬೇಕಪ್ಪ ನಿನಗಿದು? ಇನ್ನೊಬ್ಬರು ಉಸಾಬರಿನೇ ಇಲ್ಲ ಇದ್ರೊಳಗೆ. ತಮ್ಮ ಕಡೆ ಲಕ್ಷ ಕೊಟ್ಬಿಟ್ರೆ ಇನ್ನೊಬ್ಬರು ಸುದ್ದಿ ತೆಗೆಯುವ ಕೆಲಸ ಬರೋದಿಲ್ಲ. ಆ ಇರುವಿನ ಕಡೆ ಲಕ್ಷ ಕೊಟ್ರೆ ಎಲ್ಲರೂ ಅದ್ರಾಗ ಬಂದ್ಬಿಡ್ತಾರೆ. ಸ್ವರೂಪದಲ್ಲಿ ಮನಸ್ಸು ನೆಲೆಯ ನಿತ್ಯ ಅಂದ್ರೆ ಅನ್ಯ ಭಾವಕ್ಕೆ ಅವಕಾಶನೇ ಇಲ್ಲಲ್ಲ. ಇದು ಒಂದೇ ದಾರಿ ಇದಕ್ಕೆ ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ. ಇನ್ನು ಇರುವಿನ ಕಡೆ ಲಕ್ಷ ಕೊಡೋದು ಒಂದೇ ಇದಕ್ಕೆ ಮಾರ್ಗ. ಮಾತಾಡೋದನ್ನ 12 ವರ್ಷ ಬಿಟ್ಟರೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಮಾತಾಡೋದು ಬಿಟ್ಟರೆ ಮೌನ ಅಲ್ಲ ಅದು. ಮನುಷ್ಯನ ಮೌನನ ಮೌನ. ಬಾಯಿ ಮೌನ ಆದ್ರೆ ಏನಾಯ್ತು? ಪಶುಗಳು ಮೌನ ಇರ್ತಾವ, ಅವಕ್ಕೂ ಜ್ಞಾನಕ್ಕಿದ್ದೇನೆ. ಪಶು ಸಮಾನ, ಹೌದಿಲ್ಲ? ಇವರು ವಿದ್ಯಾರಣ್ಯರು ಅದನ್ನ ಹೇಳ್ಯಾರ. ಮನಸ್ಸು ಮೂಕಾಗುವುದ ಮೌನ. ಮೂಕನಾಗಬೇಕು ಜಗದೋಳು ಜೋಕಿಯಾಗಿರಬೇಕು ಅಂತ ಯಾಕೆ ಹೇಳ್ಯಾರ? ಮನಸ್ಸಿನ ಮೌನ ಆಗಬೇಕು. ಅಂಥವ್ರ ಸಂಘ ಕಾಕು ಕುವಕರ ಸಂಘ ನೂಕಿರಬೇಕು ಅಂದಾರಲ್ಲ, ಅಂಥವ್ರೆಲ್ಲ ವಿಷಯ ಬಡ್ಕರ ಸಂಘ ಬಿಡೋದನ್ನು. ಯಾವಾಗಲೂ ಬರೀ ಅದೇ ಸಂಘದಾಗ ಇರೋದು. ಅದರದ್ದು ಪರಿಣಾಮ ಆಕೈತಿ ನನಗೆ. ಅದ್ರ ಸಂಘದಂತೆ ಶೃಂಗಾರ ಅಂತ ಅವ್ರ ಸಂಘ ಮಾಡಿ ಹಿಂಗಾಗೈತಿ. ಅಂತ ಉತ್ತಮರ ಸಂಘ ಮಾಡಿದ್ರೆ ಹೆಂಗಾಕಿತ್ತು? ಒಂದು ಸಂಘ ಬಿಡ್ಲಿಕ್ಕೆ ಯೋಗ್ಯತೆ, ಒಂದು ಸಂಘ ಹಿಡಿಲಿಕ್ಕೆ ಯೋಗ್ಯತೆ. ನಾವು ಪೂರ್ಣ ಸ್ಥಿತಿಯನ್ನು ಹೊಂದ ಮಟ್ಟ ಆ ಸಂಘವನ್ನು ಬಿಡಬಾರ್ದು. ಉತ್ತಮರ ಸಂಘ ಸಿಗಬೇಕಲ್ಲ ನಮಗೆ, ಉತ್ತಮರ ಸಿಗಬೇಕಲ್ಲ. ಸಿಗೋದು ಭಾಳ ಕಠಿಣ ಅದ ಈಗಿನ ಕಾಲದಲ್ಲಿ. ಎಲ್ಲರೂ ಎಂಥ ವಿಷಯ ಬಿಡ್ಕಿರೋ ಸಂಘನ ಐತೆ ನಮ್ಗೆ ಎಲ್ಲಿ ಆದ್ರೂ. ಏನು ನೆನಪು ಮಾಡ್ತೀವಿ ಅದೇ ಇರ್ತೈತಿ. ಮೂರ್ತಿ ನೆನಪು ಮಾಡಿರೋ ಮೂರ್ತಿ ಇರ್ತೈತಿ. ಅದು ಸ್ವರೂಪದ ಜ್ಞಾನ ಆಗುದಿಲ್ಲ, ಸ್ವರೂಪ ತಿಳುವಳಿಕೆ ಆಗುದಿಲ್ಲ.
ಸ್ವರೂಪ ತಿಳುವಳಿಕೆ ಅವಕಾಶ ನಿನ್ನಲ್ಲಿ ವಿವೇಕ ಜಾಗೃತ ಆಗಬೇಕು. ವಿವೇಕ ಜಾಗೃತ ಆದಾಗ ವೈರಾಗ್ಯ ಬರ್ತದೆ. ಅದರಲ್ಲಿ ವಿಷಯ ವಸ್ತುಗಳಲ್ಲಿ ವೈರಾಗ್ಯ ಬರ್ತದೆ. ನೀ ಅದನ್ನು ಹೆಂಗೆ ಬೇಕಂಗೆ ಭಾವಿಸ್ಕೊಳಕ್ಕೆ ಬರೋದಿಲ್ಲ. ಅದು ಹೆಂಗೈತಿ ಹಂಗೆ ಅದನ್ನು ತಿಳುವಳಿಕೆ ಮಾಡ್ಕೊಂಡಾಗ ಅದರ ಅನುಭವ ಆಕೈತಿ. ನೀನು ಇದ್ದಕ್ಕಿದ್ದಂಗೆ ನಾವು ಭಾವಿಸ್ಕೊಂಡಂಗೆ ಆಗೋದಿಲ್ಲ. ಅದು ನೀನೇನಾರ ಭಾವಿಸ್ಕೊಂತ ಹೋದ್ರೆ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ಇರದಯ್ಯ ಸುಖ ಇರೋದು ಅಂತ. ನೀವು ಬೇರೆ ಬೇರೆ ಭಾವಿಸ್ಕೊಂತ ಭಾವನೆಗಳನ್ನೆಲ್ಲ ಬಿಡವನು, ಭಾವರಹಿತ ಆಗಿ ಉಳ್ಕೊ. ಭಾವರಹಿತ ಸ್ಥಿತಿ ಅದನ್ನು ಅನುಸಂಧಾನ ಮಾಡು. ಭಾವನೆಗೆ ಬಂದದ್ದೆಲ್ಲ ಅದು ಮಾಯಾ ತೋರಿಕೆ. ಅದು ಭಾವ ಬತ್ತಿದ ಸ್ಥಿತಿನ ನಿನ್ನ ನಿಜ ಸ್ಥಿತಿ ಅಂದ್ರೆ. ಭಾವಕಲ್ಪನೆಗಳ ಬಣ್ಣ ಬಳೆದು ಹೋಗಿ ಅಂದಾರಿಲ್ಲ. ಭಾವದೊಳಗೆ ಜೀವಭಾವ ಭಾವದೊಳಗೆ ಐತೆ. ಅದು ಜೀವಭಾವ ಭಾವರಹಿತ ಆದಾಗ ಎಲ್ಲಿ ಐತಿ? ಅದು ಎಲ್ಲ ಅಡಿಗೋಗೈತಿ. ಇದು ಭಾವಾತೀತಂ ಅಂದ. ನೀವು ಭಾವಿಸ್ಕೊಂಡಂಗೆ ಇಲ್ಲ ಅದು. ಭಾವನೆಗಳನ್ನೆಲ್ಲ ಕೈ ಬಿಟ್ಟಾಗ ನಿನಗೆ ಅನುಭವ ಬರ್ತದೆ. ಅದು ಭಾವ ಉದಯ ಆದಾಗ ಆನಂದು, ಭಾವ ಉದಯ ಆಗೋಕ್ಕಿಂತ ಮೊದಲ ಆನಂದ. ಭಾವ ಉದಯ ಆಗೋಕ್ಕಿಂತ ಮೊದಲೇ ಭಾವ ಲಯ ಪಡಿಸಿದಾಗ ಇರ್ತೈತಿ. ಭಾವ ಉದಯ ಆತಂದ್ರೆ ಅದು ಮರಿ ಆಕೈತಿ. ಭಾವನೆಗಳೇ ನಿನ್ನ ಇರುವಿನ ಸ್ಥಿತಿಯನ್ನು ಮರಿ ಮಾಡ್ಯಾವ. ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ಅದ ನಿನಗೆ ಅನುಭವ ಬರ್ತದೆ. ಯಾವುದೇ ಕಲ್ಪನೆಗಳಿಗೆ ಭಾವನೆಗಳಿಗೆ ನೀನು ಅವಕಾಶ ಕೊಡಲಿಲ್ಲ ಅಂದರೆ ಆ ಸೂತ್ರ ನಿನಗೆ ಹತ್ತದ. ಇದನ್ನು ಬಿಟ್ಟು ಬೇರೆ ಹಿಡ್ತಾನೆ ಇಲ್ಲ. ಅದಕ್ಕೆ ಸಂಧ್ಯಾ ಅಂದ. ಭಾವನೆ ಎರಡು ಕಲ್ಪನೆಗಳ ಮಧ್ಯಸ್ಥಿತಿ. ಒಂದು ಕಲ್ಪನಾ ಅಡಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಮಧ್ಯಸ್ಥ ಸ್ಥಿತಿಗೆ ಸಂಧ್ಯಾ ವಂದನೆ ಅಂತ, ಸಂಧ್ಯಾ ಮುಪಾಸಿತ. ಅದನ್ನು ಅನುಸಂಧಾನ ಮಾಡೋದು ಧ್ಯಾನ. ಹೆಚ್ಚು ಹೆಚ್ಚು ನಾವು ಕಲ್ಪನಾರಹಿತ ಆಗಿ ಉಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅಭ್ಯಾಸದಿಂದ ಅದು ಸಾಧ್ಯ. ಅದು ಏನಾರ ಕಲ್ಪಿಸ್ಕೊಂಡ್ರೆ ಆರಾಮ್ ಕೆಡ್ತೇಲಿ. ಕಲ್ಪನಿಸ್ಕೊಂಡದ್ದು ಅದಾಗ ಏನು ಕಲ್ಪಿಸ್ಕೊಂಡೇ ಅದಿರ್ತೈತಿ. ಕಲ್ಪನಾ ಎಲ್ಲ ಕೈ ಬಿಟ್ಟಾಗ ನಿನಗೆ ಆನಂದನೇ ಇರ್ತೈತಿ. ನೋಡ್ರಿ, ಯಾವುದು ಕಲ್ಪನಾ ಇರಲಿಲ್ಲ ಅಂದ್ರೆ ಏನಿರ್ತೈತಿ ನೀವು ನೋಡ್ಕೊ. ಪ್ರತಿಯೊಬ್ಬರಿಗೂ ಇದು ಹೊಳಿತೈತಿ. ಯಾಕೆ ಎಲ್ಲರೂ ಅದ ಸ್ವರೂಪಿಗಳಿದ್ದೀರಿ. ಕಲ್ಪನಾರಹಿತ ಇರುವಿನ ಅನುಸಂಧಾನನ ಧ್ಯಾನ. ವಿವೇಕದಿಂದ ವೈರಾಗ್ಯ ಬಂದು ತನ್ನ ಮೊದಲಿನ ಅನುಭವದ ನೆನಪು ಬಂತು ಅಂದರೆ ಭಾವನೆಗಳೆಲ್ಲ ಅಡಿಗಿಬಿಡ್ತು. ಹಮ್ಮು ಉದಯ ಆತಂದ್ರೆ ದುಃಖ ಶುರುವಾತ್ ನೋಡ್ರಿ. ಅದಕ್ಕೆ ನಮ್ಮ ಇರುವಿನ ಕಡೆ ಯಾವಾಗಲೂ ಲಕ್ಷ್ಯ ಇರ್ಬೇಕು ನಮ್ದು. ಅನ್ಯ ಭಾವನೆಯನ್ನು ತಾಳಿದ್ದ ಇದು ಅಹಂಕಾರ. ತಾನಲ್ಲದ್ದನ್ನು ತಾನು ಅಂತ ತಿಳ್ಕೊಂಡು ವ್ಯವಹಾರ ನಡೆಸ್ತದೆ. ಮಂದಮತಿಗಳು ಏನಾರಂದ್ರೆ ಅದನ್ನು ತಡ್ಕೋ ಕಲಿಬೇಕು. ಮಂದಮತಿ ನಿಂದಿಸಲು ತಾಳಿಕೊಂಡವನೇ ಜಾನ ಅಂತ. ಮಂದಮತಿ ಏನಾರ ಅಂದ್ಕೂಲಿ ಉದ್ಯೋಗನ ಹಾಕೊಂಡ್ಕೊಂಡಿರ್ತೀನಿ. ಯಾಕೆ ಅನ್ಬೇಕಂತ ಗೊತ್ತಿಲ್ಲ ಬಿಡಂತ ಉದಾಸೀನ ಆಕಾರ ಮಹಾತ್ಮರೆಲ್ಲ. ಕಾಯಿ ಅಂದ್ರೆ ಲೋಳೆತ್ ಬೆದ್ರು ಬಿತ್ತಂತ. ಕಾಯಿ ಅಂತೆಗೂ ಬಿಚ್ಚು ಅಂತ ಅದನ್ನು ತೊಗೊಂಡು ಏನು ಮಾಡೋ. ಜಗತ್ತು ವಿಷಯಾವಲಂಬಿ ಜಗತ್ತದ, ಹೌದಿಲ್ಲ? ಈಗೇನು ಗೊತ್ತ, ಈಗೇನಾರು ಮಾತಾಡ್ತು ಗೊತ್ತಿಲ್ಲ. ಅಜ್ಞಾನಿ ಅದ, ಅದಕ್ಕೆ ಹಂಗೆ ಮಾಡ್ತಾವ. ಅವಕ್ಕೆ ಆ ತಿಳುವಳಿಕೆ ಇದ್ದರೆ ಅವ್ಯಾಕೆ ಮಾಡ್ತಿದ್ದವು.
ಈ ಜಗತ್ತು ತೋರದಿದ್ರು ನಿನ್ನ ಇರುವಿಕೆಗೆ ಏನೂ ಬಾಧೆ ಇಲ್ಲ. ಈ ತೋರಿಕೆಲ್ಲ ಅಡಗಿದಾಗ ಏನಿರ್ತೈತಿ ನೋಡ್ಕೊರಿ. ತೋರಿಕೆ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕಾಗಿದೆ. ಅಂದಾಗ ಇರುವಿಕೆ ಅನುಭವ ನಮಗಾಕೈತಿ. ಪೂರ್ಣ ಅಜ್ಞಾನದೊಳಗೂ ತೋರಿಕಿಲ್ಲ, ಪೂರ್ಣ ಜ್ಞಾನದೊಳಗೂ ಈ ತೋರಿಕಿಲ್ಲ. ಏನು ಅಲ್ಲಿ ಮರುವಿಯೊಳಗೆಲ್ಲ ಅಡಗಿರ್ತೈತೆ. ಅಲ್ಲಿ ಏನು ಈ ಜ್ಞಾನ ಸ್ಥಿತಿಯೊಳಗೆ ಅತ್ಯಂತ ಅಭಾವ ಇಲ್ಲ ಅನ್ನೋದು ಅನುಭವ ಬರ್ತೈತಿ. ಈ ಅಹಂಕಾರಕ್ಕೆ ಆಧಾರವಾಗಿ ಯಾವುದೈತೋ ಅದ ನಿನ್ನ ಸ್ವರೂಪ. ಏನು ಎಲ್ಲ ವ್ಯವಹಾರಕ್ಕೆ ಅದೇ ಸಾಕ್ಷಿಯಾಗೈತಿ. ನಾನು ಅದರ ಆಧಾರದ ಮೇಲೆ ಎಲ್ಲ ತೋರ್ತವೆಲ್ಲ. ಏನು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮೊದಲು ನಿನ್ನ ಸ್ವರೂಪದ ತಿಳುವಳಿಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಪಶು ಪಕ್ಷಿಗಳಿಗಿಂತ ಕೀಳು ಸ್ಥಿತಿ ಬರ್ತೈತೆ ನೋಡಿ. ಏನು ದೊಡ್ಡ ಹಾನಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ಮನುಷ್ಯನ ಜನ್ಮದ ಕೆಲಸ ಏನು ಅನ್ನೋದು ಎಷ್ಟು ಜನರಿಗೆ ಹೊಳದೈತೆ. ಬರೀ ಪಶು ಪಕ್ಷಿಗಳ ಜನ್ಮದ ಕೆಲಸನ ನಡೆಸಿದೆ. ಅದರಿಂದ ಪುನಃ ಮನುಷ್ಯನ ಜನ್ಮ ಹೆಂಗೆ ಬರ್ಬೇಕು ಹೇಳಿ. ಮನುಷ್ಯನ ಜನ್ಮ ಬರ್ಬೇಕಂದ್ರೆ ಮನುಷ್ಯನಂತೆ ಜೀವನ ಐತೆ ನಮ್ಮದು. ಮನುಷ್ಯನ ಕೃತಿಗಳು ನಡೆದವನ ಮನುಷ್ಯನಂತೆ ವರ್ತನ ಐತೆನ. ಎಲ್ಲ ಕಲ್ತಿ ಮನುಷ್ಯರಂಗೆ ಬದುಕಕ್ಕೆ ಯಾಕೆ ಕಲಿಲಿಲ್ಲ? ಭಾಳ ಶಾಣ್ಯತನ ಪಡೆದು ಎಲ್ಲ ಮಾಡಿದ್ವಿ, ಮನುಷ್ಯರಂತೆ ಯಾಕೆ ಮಾಡಿಲ್ಲ? ನಾಗರಿಕ ಮಾನವ ಮುಂದುವರೆದೇನಂತೆ ಯಾಕ್ರಿ? ಎಲ್ಲ ಬಹಳ ಅಭಿವೃದ್ಧಿ ಹೊಂದೇನಂತೆ, ಮನುಷ್ಯರಂಗೆ ಯಾಕೆ ಬದುಕಕ್ಕೆ ಕಲೀಲಿಲ್ಲ ನೀನು? ನಾನು ಯಾರಿದ್ದೇನು ಅನ್ನೋದನ್ನ ಇಂದ್ರಿಯಗಳ ಮುಖಾಂತರ ತಿಳ್ಕೊಳಕ್ಕೆ ಬರೋದಿಲ್ಲ. ಏನು ಅವು ಇಂದ್ರಿಯಗಳಿಗೂ ಅಸಮರ್ಥ ಅದಾವ ನಿನ್ನ ನಿಜವನ್ನು ತಿಳಿಲಿಕ್ಕೆ. ನಾನು ಇದ್ದೇನೇನು ಅಂತ ತಿಳುವಳಿಕೆ ಎಲ್ಲರಿಗೂ ಐತಿ. ಅದನ್ನು ನಿತ್ಯ ಶ್ರವಣ ಮನನ ನಿಧಿಧ್ಯಾಸದ ಮೂಲಕ ಅವ್ಯಾಹತವಾಗಿ ಅಭ್ಯಾಸ ಮಾಡಿದಾಗ ಅದು ಅನುಭವ ಬರ್ತದೆ. ಅದು ಗಟ್ಟಿ ಆಗ್ಬೇಕು ಅಭ್ಯಾಸದ ಮುಖಾಂತರ. ಮನಸ್ಸನ್ನು ನಿಲ್ಲಿಸ್ಬೇಕಾದ್ರೆ ಮನಸ್ಸಿಗೆ ಬೇಕಾದದ್ದು ಸಿಗೋ ಮಟ್ಟ ಮನಸ್ಸು ನಿಲ್ಲೋದನ್ನೇ ಇಲ್ಲ. ಅದು ಸಿಕ್ಕಾಗ ಮನುಷ್ಯನ ಹರಿದಾಟ ನಿಲ್ತೈತಿ ನೋಡಿ. ಎಂತಲ್ಲಿ ಐತೆ ಅನ್ನೋದು ಸರಿಯಾದ ತಿಳುವಳಿಕೆ ಮಾಡಿಕೊಡ್ಬೇಕು. ಅದಕ್ಕೆ ಯಾವಾಗಲೂ ಇದ್ದದ್ದು ಅದು ಆನಂದಮಯವಾದಂಥ ಇರು. ಹೊಸದಾಗಿ ಅದನ್ನು ಪಡೀಬೇಕಾಗಿಲ್ಲ. ಮನಸ್ಸ ಎಲ್ಲ ಚಂಚಲಕ್ಕೈತಿ, ಅದಕ್ಕೆ ತಾತ್ಪೂರ್ತಿಕ ಆನಂದ ತೋರ್ತೈತಿ ಅಂತೈತಿ. ಆನಂದಿನ ತಾತ್ಪೂರ್ತಿಕ ಅಲ್ಲ, ಅದು ಶಾಶ್ವತವಾದದ್ದು. ಅದು ನಿಮ್ಮ ಮುಖ ಚಂದದನೋ ಏನು ಕನ್ನಡಿ ಒಳಗಿನ ಪ್ರತಿಬಿಂಬ ಚಂದದನೋ? ನಿನ್ನ ಪ್ರತಿಬಿಂಬನ ತನ್ನ ಪ್ರತಿಬಿಂಬನ ಕನ್ನಡಿ ಒಳಗೆ ತೋರ್ತದೆ. ಹಂಗೆ ನಿನ್ನ ಇರುವಿನ ಪ್ರತಿಬಿಂಬನ ಅಂತಃಕರಣದಲ್ಲಿ ತೋರ್ತತಿ. ಏನು ನಿನ್ನ ಆನಂದನ ಅದು. ಏನು ಯಾವುದೇ ವಸ್ತುವಿನಲ್ಲಿ ಆನಂದ ತೋರ್ತತಿ ಅಂದರೂ ಅದು ತನ್ನ ಇರುವಿನ ಆನಂದನ ಹೊರತು ಆ ವಸ್ತುವಿಂದ ಅಲ್ಲ ಅಂತ ತಿಳ್ಕೋಬೇಕು ನೋಡಿ. ಏನು ಮಹಾತ್ಮರು ಈ ಸ್ವರೂಪ ಜ್ಞಾನವನ್ನು ಹೊಂದಬೇಕಾದ್ರೆ ನಿರಂತರ ಅಭ್ಯಾಸವನ್ನು ಮಾಡಿರ್ತಾರೆ. ಜನ್ಮ ಜನ್ಮಾಂತರ ಅನೇಕ ಜನ್ಮಗಳ ಪ್ರಯತ್ನ ನಡೆದಿರ್ತೈತೆ ಅವರು. ಏನು ಇದು ಒಂದೇ ಜನ್ಮಕ್ಕೆ ಎರಡ ಜನ್ಮಕ್ಕೆ ಆದದ್ದಲ್ಲ ಸಾಧನೆ. ಅನೇಕ ಜನ್ಮಗಳ ಅಭ್ಯಾಸ ಮಾಡಿರ್ತಾರೆ. ಏನು ನಮ್ಮ ಅಪ್ಪ ಎಷ್ಟು ಜನ್ಮ ಕಣಕಿಸ್ಕೊಂಡು ಕುಂತಿದ್ದನು ಇದಕ್ಕಾಗಿ ಅಂತಿದ್ರು ಅಜ್ಜ. ಜನ್ಮ ಜನ್ಮಾಂತರದ ದುಡಿಕೆದ ಅಭ್ಯಾಸದ ಫಲ. ಈ ಜನ್ಮದಾಗ ಅವಾಗ ಆಗೈತೆ ಅಂದ್ರೆ ಅನೇಕ ಜನ್ಮಗಳ ಅಭ್ಯಾಸ ಮಾಡ್ಯಾನಂತ ತಿಳ್ಕೊಬೇಕು. ಅದ್ರಾಗೇನು ಸಂಶಯ ಇಲ್ಲ.
ಮುಮುಕ್ಷುಗಳಿಗೆ ಅಭಿರುಚಿ ಉಂಟಾಗಲಿ ಅಂತ ಜ್ಞಾನಿಗಳು ಧ್ಯಾನ ಕೂಡುತ್ತಾರೆ. ಏನು ನಮ್ಮಂಗ ಇವು ತಿಳ್ಕೊ ಅದನ್ನು ಅಭ್ಯಾಸ ಕೂಡಲಿ ಅಂತ ಎಷ್ಟು ಹೇಳಿದ್ರು ಮತ್ತು ಕೂಡು ಚಟ ಇಲ್ಲ, ಬರೇ ಬಿಟ್ಟು ಕೂಡಲೇ ತಿರುಗಾಡೋದನ್ನು. ಇದನ್ನು ಹೊಳ್ಳಿ ತಿರುಗಿ ನೆನಪು ಮಾಡ್ಕೋಬೇಕು ಅನ್ನೋದು, ಕೇಳಿದ್ದನ್ನು ಅಂದಾಗ ಉಳಿತೈತಿ. ಇದು ಕೇಳಿದ್ದ ಹೊಳೆ ತಿರುಗಿ ನೀವು ಮನನ ಮಾಡಲಿಲ್ಲ ಅಂದ್ರೆ ಎಷ್ಟು ದಿನ ಕೇಳಿರು ಎಲ್ಲ ವ್ಯರ್ಥ. ಏನು ಅದಕ್ಕೆ ಶ್ರವಣಕ್ಕಿಂತ ಮನನ ಶ್ರೇಷ್ಠ ಅಂತ. ಮನನಕ್ಕೆ ಬೇಳೆ ಮೀಸಲಾಗಿ ಇಟ್ಕೋಬೇಕು ನಾವು, ಅಂದ್ರೆ ಉಳಿತೈತಿ. ಇದನ್ನು ಉಳಿಸ್ಕೋಬೇಕಂದ್ರೆ ನಾವು ಮನನಕ್ಕೆ ಬೇಳೆ ಮೀಸಲಾಗಿ ಇಟ್ಕೋಬೇಕು, ಅಂದ್ರೆ ಗಟ್ಟಿ ಆಕೈತಿ. ನಿಧಿಧ್ಯಾಸನ ಅಂದ್ರೆ ಗಟ್ಟಿಗೊಳ್ಳುವಿಕೆ. ಆತ್ಮಭಾವ, ನೀನೇ ಆ ಪರಬ್ರಹ್ಮ ಸ್ವರೂಪನಿದ್ದೆ, ನಾನೇ ದೇವರಿದ್ದೇನೆ, ನಾನು ಹೊರತು ಇನ್ನೊಂದು ಏನೂ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆಕೈತಿ. ಶ್ರವಣ ಮಾಡಿದ್ದನ್ನು ಮನನ ಮಾಡ್ಕೋವಂತ ಹೋದೆ ಅಂದ್ರೆ. ಇಲ್ಲ ಅಂದ್ರೆ ಬರೀ ಹಂಗೆ ಕೇಳೋದು ಮತ್ತೆ ಮರೆತು ಬಿಡೋದು, ಇದೇ ನಡೆದೈತಿಲ್ಲ. ಎಷ್ಟು ವರ್ಷ ಆದರೂ ಅದನ್ನು ಮನನ ಮಾಡ್ಕೊಂಡಿದ್ದೆ ಅಂದರೆ ಅದು ಗಟ್ಟಿ ಆಕಿತ್ತು. ಗಟ್ಟಿಯಾಗಿಲ್ಲ ಮತ್ತೆ ಯಾರು ಏನು ಹೇಳಿದ ಕೂಡ ಅವ್ರು ಬೆನ್ನು ಹತ್ತಿ ಅಡ್ಡಾಡ್ತಿ. ಇದಕ್ಕೆ ಶ್ರವಣ ಮಾಡಿದ್ಮೇಲೆ ಮನನ ಅವಶ್ಯಕ. ಮನನ ನಿಧಿಧ್ಯಾಸನ, ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ನಮಗೆ ಅಜ್ಞಾನ, ನಮ್ಮ ಬಗ್ಗೆ ಇದ್ದ ಅಜ್ಞಾನ ಹೋಗುವುದಿಲ್ಲ. ಏನು ಅದಕ್ಕೆ ನಾವು ಇವನು ತಪ್ಪದೇ ಇವನ ಮಾಡು. ಶ್ರವಣ ಮಾಡಿದ ಮನನ ನಿಧಿಧ್ಯಾಸನ ಅದು ಗಟ್ಟಿ. ಅವಾಗ ನಿನಗೆ ಜ್ಞಾನ ಆಕೈತಿ, ನೀ ಯಾರಿದ್ದೇನು ಅಂತ ಅನುಭವ. ಅದಿಲ್ಲೇ ನಾವು ಸಾಧನೆಗಳು ತೊಡಗುಲ್ಲಿ ಹಂಗೆ ನಮಗೆ ಕೇಳಿದ ಕ್ಷಣ ಹೇಳಿದ ಕ್ಷಣ ಆಕೈತಿ. ನಿರಂತರ ಈ ಅಭ್ಯಾಸದಾಗ ನೀ ತೊಡಗೋದ್ರಿಂದ ನಿನ್ನಲ್ಲಿ ಇವೆಲ್ಲ ವಿವೇಕ ಜಾಗೃತ ಆಕೈತಿ, ಹಾಗೆ ವೈರಾಗ್ಯ ಬರ್ತೈತಿ. ಅವಾಗ ನಿನಗೆ ಇದರ ಸ್ವರೂಪದ ಅನುಭವ ಆಕೈತಿ. ಹಂಗೆ ನಾವು ಕೇಳಿದಾಕ್ಷಣ ಅದನ್ನು ಹೊಂದಾಕದೇನು. ಕರಿಯ ಕಂಬಳಿಯೋ ಬಿಳಿಯ ಹಚ್ಚಡವೋ ಗಸಕ್ಕಿನ ತೆಗೆದೊಗೆದು ಕೈವಲೆ ಹೊಂದಿದ್ದಾನೆ ನೆಲಕ್ಕೆ. ಚಟಕಿನ ಆಗುವ ಕೆಲಸನೇ ಇದು. ಒಂದು ದಿನ 2 ದಿನ ಕೇಳಿದ ಜನ್ಮ ಹೋಗೋ ತನಕ ನಿನಗೆ ಇದರಾಗ ಕಾಲ ಕಳೆದ್ರೆ ಹೊಳಿತೀವಿ, ಹೊಳೆದಿದ್ರಿಲ್ಲ. ಏನು ಇಂದಿನ ಸಂಸ್ಕಾರ ಎಲ್ಲ ನಾಶ ಆಗ್ಬೇಕಲ್ಲ. ಏನು ಸಂಸ್ಕಾರಗಳೆಲ್ಲ ವಾಸನ ಪೂರ್ಣ ನಾಶ ಆದಾಗ ಇದು ಅಂತಕ್ಕಂಥ ಪರಿಶುದ್ಧಿ ಆಕೈತಿ. ಯಾವಾಗ ಅನುಭವ ಬರ್ತೈತಿ. ಜನ್ಮ ಜನ್ಮಾಂತರ ಮಾಲಿನ್ಯ ಕುಂತೈತಿ ಮನಸ್ಸಿನ ಒಳಗೆ. ಅದನ್ನು ಸ್ವಚ್ಛ ಮಾಡ್ಕೋಬೇಕಲ್ಲ. ಸತತ ಅಭ್ಯಾಸ, ವಿವೇಕದ ಅಭ್ಯಾಸದಿಂದ ಅವನ್ನೆಲ್ಲ ನಾಶ ಮಾಡ್ಕೊ ವಾಸನೆಗಳನ್ನು. ಅಂದಾಗ ಇದರ ಸೂತ್ರ ನಮಗೆ ಹತ್ತೈತಿ. ಅದಕ್ಕೆ ಜ್ಞಾನಿಗಳು ತಪ್ಪದೇ ಧ್ಯಾನ ಕೊಡ್ತಾರೆ, ಅಭಿರುಚಿ ಉಂಟಾಗಲಿ ಮುಮುಕ್ಷುಗಳಿಗೆ ಅಂತ. ಯಾವಾಗ ಬೇಕಾದ ವೇಳೆಯದೊಳಗೆ ಈ ಚಿಂತನೆ ಮಾಡ್ಬೋದು. ತಮ್ಗೆ ತಗೊಂಡು ಕುಂತ ಸುಧಾ ಇದನ್ನು ಮಾಡ್ಬೋದು. ಅದು ಏಕಾಂತ ಸ್ಥಾನ. ಯಾಕ್ರಿ ಯಾವುದು ಗದ್ಲಿರೋದಿಲ್ಲ ಅಲ್ಲಿ. ಅಲ್ಲಿ ನೆನಪು ಮಾಡ್ಕೊತ ಕೊಡ್ಬೋದು. ಬ್ರಹ್ಮ ಅಂದ್ರೆ ಸಚ್ಚಿದಾನಂದ ಸ್ವರೂಪಕ್ಕಂತಾರೆ ಹೊರತು ಯಾವ್ದಾರ ಆಕಾರ ಇಟ್ಕೊಂಡು ಕುಂತಿರೋದು ಆ ಬ್ರಹ್ಮ ಅಲ್ಲ. ಬ್ರಹ್ಮದ ಜ್ಞಾನ ಅಲ್ಲ ಅದು ಆಕಾರದ ಜ್ಞಾನ, ಗೊಂಬಿ ಜ್ಞಾನ ಆಕೈತಿ. ಇದ್ದೇನೆನ್ನುವಂಥ ತಿಳುವಳಿಕೆ ಎಲ್ಲರಿಗೂ ಐತಿ. ಯಾರಿಗಿಲ್ಲ. ನೀ ಏನಿದ್ದೀಯ ಅದನ್ನು ಬಿಟ್ಟು ಎಲ್ಲದನ್ನು ನೋಡಿ ಹಿಡ್ಕೊಂಡು ಕುಂತಿ. ಅದನ್ನು ಇದನ್ನ ಗಟ್ಟಿ ಹಿಡ್ಕೊಂಡು ಕುಂತಿ. ಎಚ್ಚರಿಕೆ ಒಳಗೆ ಅಷ್ಟೇ ಇದು ನೀನಾಗಿರ್ತಿ. ನಿದ್ದೆ ಎತ್ತಿದಾಗ ಅಲ್ಲಿ ಏನಾಗಿದ್ದೆ ಅಂದ್ರೆ ಅಲ್ಲಿ ಹೆಣ್ಣಾಗಿದ್ವೇನು ಗಂಡಾಗಿದ್ವಿ, ಅಲ್ಲಿ ಸೌಕಾರ ಇದ್ವೇನು ಬಡವಿದ್ವಿ, ಅಲ್ಲಿ ಎಲ್ಲ ಅಡಿಗೆ ಹೋಗಿತಿಲ್ಲೋ. ಅಲ್ಲಿ ಎಚ್ಚರಿಕೆ ಒಳಗಿನ ವ್ಯವಹಾರ ಕನಸಿನೇ ಆಗಿಲ್ಲ, ಕನಸಿಂದ ಎಚ್ಚರಿಕೆ ಒಳಗೆ ಎರಡೂ ಅವಸ್ಥೆದ ನಿದ್ದೆ ಆಗಿಲ್ಲ. ನಿನ್ನ ಇರು ಒಂದ ನಮೂನೆ ಐತೇನು ಬದಲಾವಣೆ ಹೊಂದೈತಿ. ಅದು ಬದಲಾವಣೆ ಆಗುವುದು ನಿನ್ನ ಸ್ವರೂಪ ಅಲ್ಲ, ಬದಲಾಗದೆ ಇದ್ದದ್ದ ನಿನ್ನ ಸ್ವರೂಪ. ಏನು ನೋಡಿ ನಾಮರೂಪಗಳನ್ನು ನೋಡಿ ಬದಲ ಅಂತ ತಿಳ್ಕೊಂತೀವಿ. ನಿನ್ನ ನೋಡಿದ್ರೆ ಅಲ್ಲಿ ಬದಲಾವಣೆ ಅನ್ನುವಂಥದ್ದಿಲ್ಲ.
ನಾನು ಅನ್ನುವಂಥ ತಿಳುವಳಿಕೆ ಎಲ್ಲಿಂದ ಉದಯ ಆಗಿದ್ದು? ಅದೇ ಬ್ರಹ್ಮ. ವಿಷಯಾದಿಗಳು ಸುಖ ಕೊಡ್ತಾವಂತ ವಿಷಯಾದಿಗಳನ್ನು ಗಳಿಸೋ ಪ್ರಯತ್ನ ನಡೆಸಬಲ್ಲ. ಸುಖ ಕೊಟ್ಟವನ ಹಂಗಾರ ಅಂದ್ರೆ ಅವು ವಿಷಯಾದಿಗಳಲ್ಲಿ ಸುಖ ಸಿಕ್ಬಿಟ್ಟಿದ್ರೆ ಎಲ್ಲರೂ ಸುಖಿಗಳಾಗಿಬಿಡ್ತಿದ್ರಲ್ಲ. ಯಾರ ಸುಖ ಹೊಂದ್ಯಾರ ಹೇಳ್ರಿ? ಅವುಗಳನ್ನು ಗಳಿಸಿ ಅವುಗಳ ಸಂಪರ್ಕ ಮಾಡಿ ಸುಖ ಹೊಂದಿದವ್ರು ಯಾರು ಅದಾರ ಹೇಳ್ರಿ? ಅವನು ಬಿಟ್ಕೊಟ್ಟ ನೀತಿಗೆ ಯಾಕೆ ಹೋಗಿ ಹಂಗಾರ? ಸುಖ ಸಂಬಂಧ ನೀತಿಗೆ ಹೋಗೋದು ಏನೋ ಸಂಕಟ ಬಂದಕ್ಕೆ ಹೋಗೋದು? ವಿಷಯಗಳ ಕೊಡವಿ ಅದಕ್ಕೆ ಕೈ ಬಿಡ್ತೀವಿ. ನಿದ್ದೆ ಸಂಬಂಧ. ನಿದ್ದೆ ಅದಕ್ಕೆ ಬೇಕೈತಿ? ಆರಾಮಿರೋ ಸಂಬಂಧ. ಇವನು ಹಿಡ್ಕೊಂಡು ಆರಾಮಿರ್ಬೇಕಿಲ್ಲ ವಿಷಯ ವಸ್ತುಗಳನ್ನು. ಸುಖ ಎಂದಾರ ಬೇಸರಕೈತೇನ? ಸುಖ ಉಂಡು ದಣಿತಿರೋ ಏನ? ಹೋಳಿಗೆ ಕಡುಬು ತಿಂದು ದಣಿತಿರೋ? ಇದಕ್ಕೇನು ಸಾಲಿ ಕಲಿಬೇಕಾಗಿಲ್ಲ ನೀವು. ನಿದ್ರೆ ಮಾಡ್ಬೇಕಾದ್ರೆ ಸಾಲಿ ಕಲ್ತಾಗ ನಿದ್ದದ ನಿನಗೆ? ಹೋಳಿಗೆ ಉಂಡು ದನು ಆಕತಿಲ್ಲ. ಯಾವುದೇ ಇರಲಿ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ದನಿವನ್ನು ಉಂಟು ಮಾಡ್ತದೆ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ನಿನಗೆ ನೆಮ್ಮದಿ ಐತೆನೋ ನೋಡ್ಕೊ. ಭ್ರಮ ಆಗೈತೆ ನಮ್ಗೆ, ಇಂದ್ರಿಯ ಸಂಪರ್ಕ ಭೋಗ ಸುಖ ಕೊಡ್ತೈತೆ ಅಂತ. ಎಲ್ಲರಿಗೂ ಅದ ಒಳಗೆ ಗಂಡನೆ ಗಟ್ಟಿ ಆಗಿಬಿಟ್ಟೈತೆ. ನಾವು ವಿವೇಕ ಇಲ್ಲದಕ್ಕೆ ವಿಚಾರ ಮಾಡಿ ನೋಡಿದರೆ ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಮಾಡೋದ್ರಿಂದ ಅದು ನಮಗೆ ದಣಿವನ್ನು ಉಂಟು ಮಾಡ್ತೈತಿ. ದೇಹಿ ಇಂದ್ರಿಯ ಸಂಸ್ಪರ್ಶಜ ಭೋಗ ಅನಿತ್ಯ ದುಃಖ ಯೋನಯ ಅಂತ. ಇದು ವಿವೇಕವಂತಗೆ ಇದು ಹೊಳಿತೈತಿ. ಇದು ಅನಿತ್ಯ ಐತಿ, ದುಃಖ ರೂಪ ಐತಿ, ಯಾರಿಗೂ ಇದು ಸುಖ ಶಾಂತಿಯನ್ನು ಕೊಡುದಿಲ್ಲ ಅಂತ ತಿಳಿದ ಅದರ ಮ್ಯಾಗಿನ ಆಸಕ್ತಿಯನ್ನು ನಾವು ತೆಗೆದು ಹಾಕ್ತಾರೆ. ನತೇಶ್ವರ ಮತ್ತೆ ಬುಧ ಅಂತ ಬುದ್ಧಿವಂತ ಅದರಾಗ ತೊಡಗಾಕ ಹೋಗುದಿಲ್ಲ. ಇಂದ್ರಿಯ ಸಂಪರ್ಕ ಭೋಗ ತಿಳಿದ ಮ್ಯಾಗ, ಅದರಲ್ಲಿ ದೋಷವನ್ನು ಕಂಡ ಮ್ಯಾಗ ನಾವು ಅದನ್ನ ಯಾಕೆ ಮಾಡಕ್ಕೆ ಹೋಗ್ತಾರೆ? ಅದಕ್ಕೆ ದೋಷ ದರ್ಶನ ಆಗ್ಬೇಕು. ವಿಚಾರದ ಬೆಳಕಿಗೆ ಬಂದಾಗ ಆಕೈತಿ. ನಾವು ಮಾಡೋ ವ್ಯವಹಾರದಾಗ ಏನು ಇಲ್ಲಪ್ಪ ಇದು ವ್ಯರ್ಥದು ಅನ್ನೋದು ಅವಾಗ ಹೊಳಿತೈತಿ. ತಿಳಿದು ನೋಡಿರ ಅದಕ್ಕೆ ವಿವೇಕ ಅಂತಾರೆ. ತಿಳಿದು ನೋಡಿದ್ರೆ ಏನು ಇಲ್ರಿ ಅಂತೀನಿ. ಇನ್ನ ಇದ್ರಾಗ ಸಹಜ ಮಾತಾಡ್ತಿರಿಲ್ಲ. ತಿಳಿದು ನೋಡಿದ್ರೆ ಏನು ಇಲ್ಲ ಬಿಡ್ರಿ ಇದ್ರಾಗ ಅಂತ. ಹಂಗಾರೆ ತಿಳಿದು ನೋಡೋದು ಯಾವಾಗ ನೀನು? ಅದಕ್ಕೆ ವಿವೇಕದ ಸನ್ನಿವೇರಿಸಿ ನೋಡು, ವಿಚಾರ ಮಾಡಿ ಹೆಜ್ಜೆ ಇಡು ನೀನು. ತಿಳಿಯಲಿ ಏನಾರ ಮಾಡಿದೆ ಅಂದ್ರೆ ಅದ್ರ ಪಶ್ಚಾತ್ತಾಪ ಪಡಬೇಕು. ನಾವು ಗಸಕಿನ ಏನಾರು ಮಾಡಕ್ಕೆ ತಿಳಿವಲಿ ಅವು ಸುಖರೂಪ ಅಂತ ತಿಳ್ಕೊಂಡು ಏನಾರು ಮಾಡಬೇಕು ಅವುಗಳ ಪ್ರಾಪ್ತಿಗಾಗಿ. ಅವನು ದೊರಕಿಸ್ಕೊಂಡ್ರೆ ಏನು ಮಾಡೋದು? ಕರ್ಮಗಳನ್ನು ಮಾಡಿ ವಿಷಯ ಸಂಗ್ರಹ ಮಾಡ್ಕೊಂಡು ಕೂತಿ ಅದರಿಂದ ಮುಂದೆ ಏನಾಯ್ತು ಪರಿಣಾಮ? ಹೊಳಿಲಿಲ್ಲ ಬಿಡ್ರಿ, ನಾ ಸುಳ್ಳ ಇವನು ಗಳಿಸಿನಿ, ವ್ಯರ್ಥ ಆತ್ಮ ನೀನು ಗುಡ್ಡ ಕಲ್ಲು ಹೊತ್ತಂಗೆ ನೀನು ಬಾಳೆ. ಅದ ವೇಳೆ ಇದಕ್ಕೆ ಕೊಟ್ಟಿದ್ರೆ ಹಂಗಾಕಿತ್ತು. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ ವೇಳೆ ಸಾರ್ಥಕ ಆಕಿತ್ತು ನಿನ್ನ ಜನ್ಮ. ನೀ ವೇಳೆ ಎಲ್ಲ ಎದಕ್ಕೆ ಹೇಳಿದೆ? ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ. ಉಳ್ದಾವು ನಾವು ಯಾವ ಜನ್ಮದ ಗಂಟು ಗದ್ರಿ ಉಳ್ದಾವ ಹೇಳಂಗ. ಎಲ್ಲಿಟ್ಟೆ ಮಾಡಿದ್ದು? ಎಲ್ಲೆಲ್ಲಿ ಮನೆ ಕಟ್ಟಿದಿ, ಎಲ್ಲೆಲ್ಲಿ ಹೊಲ ಹಿಡದಿ, ಎಲ್ಲಿ ಹೋದು ಏನು ಇಲ್ಲ, ಎಲ್ಲಿ ಮಕ್ಕಳನ್ನ ಹಡದಿ, ಸಂಬಂಧಗಳು ಎಲ್ಲಿದಾವು? ಹೇಗ್ರಿ ಇವು ನಾನು ನನ್ನ ಅಂತೇಳಿ ಹೆಸರು ಬರ್ಸ್ಕೊಂಡು ಹೇಳಿ ಹೆಸರಿಲ್ದಂಗೆ ಹೋದವಲ್ಲ ಎಲ್ಲ. ತೋರ್ ಎಡಗೆ ಹೋಗ್ಬಿಡೋದು ಅದಲ್ಲ. ತೋರದೆ ಎಡಗದೆ ಇರುವುದ ನಿನ್ನ ಸ್ವರೂಪ. ತೋರ್ ಎಡಗುದು ನಿನ್ನ ಸ್ವರೂಪನ. ವಿಷಯ ವಸ್ತುಗಳೆಲ್ಲ ತೋರ್ತಾವ ಅಡಗ್ತಾವ. ಅವದೇ ಐತೆ ಅವಕ್ಕೆ ಇರ್ದೆ ತೋರುದು ಮತ್ತು ಅಡಗಿಬಿಡುದು. ಎಕ್ಸ್ಪೈರ್ ಡೇಟ್ ಅದಾವಕ್ಕೆ ಅದಲ್ಲ. ಆದರೆ ನಿನ್ನ ಇದ್ದ ಇರುವಿಗೆ ಅದೆಂದೂ ನಾಶ ಆಗುದಿಲ್ಲ. ಅದ್ರ ಕಡೆ ಲಕ್ ಕೊಡು. ಅದನ್ನು ಮರ್ತು ಬಿಟ್ಟು ನೀನಾದ ಅದನ್ನು ಮರ್ತು ಬಿಟ್ಟು ಯಾವಾಗಲೂ ಇದ್ದು ವಸ್ತು ನಾನು ಬಿಟ್ಬಿಟ್ಟು ತೋರ್ ಎಡಗುದು ನಾನು ಅಂತ ತಿಳ್ಕೊಂಡು ಯಾವ ಸುಖರೂಪದವನು. ತೋರ್ ಎಡಗುವಂಥ ವಸ್ತುಗಳು ಯಾವ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಯಾವಾಗಲೂ ಇದ್ದದ್ದು ಯಾವುದೈತಿ? ತೋರದೆ ಅಡಗದೆ ಯಾವಾಗಲೂ ಇದ್ದ ವಸ್ತು ಅದು ಸುಖರೂಪವಾದದ್ದು. ಜೋ ಸುಖ ನಿತ್ಯ ಪರಿಪೂರ್ಣ, ನಿತ್ಯವಾದದ್ದು ತೋರದೆ ಅಡಗದೆ ಇದೆ. ಅದು ನಿನ್ನ ಸ್ವರೂಪ. ಅದರ ಕಡೆ ಗಮನ ಕೊಡು. ಅಂದ್ರೆ ಆರಾಮಿರ್ತೀನಿ ನೋಡಿ.
ಶ್ರವಣ ಮಾಡ್ಕೊಂತ ಹೋದಂಗೆಲ್ಲ ಅನುಭವ ಗಟ್ಟಿ ಆಕೈತಿ ನೋಡ್ರಿ. ಅದಕ್ಕೆ ಶ್ರವಣ ತಪ್ಪಿಸಬಾರ್ದು. ನೀವು ಕೇಳ್ಕೊಂತ ಹೋದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ತಿಳಿದೇ ಇರಲಿ, ಕೇಳೋದು ಬಿಡಬಾರ್ದು ಅಂತ. ತನ್ನ ಇರುವಿನ ಬಗ್ಗೆ ಸಂಶಯ ಬರ್ದಂಗೆ ಪುನಃ ಕೇಳ್ಕೊಂತ ಇರುವುದನ್ನು ಶ್ರವಣ, ಕೇಳಿದ್ದನ್ನು ನೆನಪು ಮಾಡ್ಕೊತ ಇರುವುದನ್ನು ಮನನ. ನೆನಪು ಮಾಡ್ಕೊತ ಅದ ಗಟ್ಟಿ ಆಕೈತಿ, ಅದ ನಿಧಿಧ್ಯಾಸನ. ನಿಧಿಧ್ಯಾಸನ ಪರಿಪಕ್ವಾದಾಗ ನಿನಗೆ ಸಮಸ್ಥಿತಿ ಅನುಭವ ಬರ್ತೈತಿ. ಭಾವ ಉದಯ ಆದರೂ ನಿನ್ನ ಇರುವಿಕೆಗೆ ಏನೂ ಹಾನಿ ಇಲ್ಲ. ಭಾವ ಉದಯ ಆಗದಿದ್ರೂ ನಿನ್ನ ಆನಂದಕ್ಕೆ ಏನೂ ಹಾನಿ ಇಲ್ಲ. ಸಮುದ್ರದಲ್ಲಿ ತೆರೆಗಳು ಏಳ್ತವ ಮತ್ತು ಅಡಗ್ತವ, ಆದರೆ ಸಮುದ್ರಕ್ಕೆ ಏನಾರು ಆಗೈತೆ ಹಂಗೆ ನಿನ್ನಲ್ಲಿ ಕಲ್ಪನೆಗಳು ತೋರ್ತಾವ ಮತ್ತು ಅಡಗ್ತಾವ. ನಿಮಗೆ ಬೇಕಾದ ವಸ್ತು ಎಲ್ಲಾರ ನಿಮ್ಮನ್ನು ಬಿಟ್ಕೊಟ್ಟು ಹೋಗೈತೆ ಅಂತ ಹೇಳಿದ್ರೆ ಎಲ್ಲಿ ಹೋಗೋದಲ್ಲ, ಅದು ಹೆಚ್ಚು ಕಡಿಮೆ ಆಗೋದಲ್ಲ. ಭಾವದಾಗ ನಿನಗೆ ಹೆಚ್ಚು ಕಡಿಮೆ ಆಗುತ್ತೆ. ಅದು ಇದ್ದಕ್ಕಿದ್ದಂಗೆ ಅದ. ಅದ್ರ ಕಡೆ ಲಕ್ ಕೊಟ್ರೆ ನಿನಗದು ಅನುಭವ ಬರ್ತೈತೆ ನೋಡ್ರಿ. ನಾನು ಇದ್ದಕ್ಕಿದ್ದಂಗೆ ಐತಿ ಅನ್ನೋದು ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತೆ ಅದ್ರ ಕಡೆ ಲಕ್ ಕೊಟ್ರೆ. ನಿನ್ನ ಬಿಟ್ಟು ನೀ ಬೇರೆ ಇದೆಯೇನ? ನೀನೇ ಕಲ್ಪನೆ ಮಾಡ್ಕೊಂಡಿದ್ದ ನಾನು ಬೇರೆ ಅಂತ ಭೇದ ಭಾವ ಕಲ್ಪನೆ ಮಾಡ್ಕೊಂಡಿದ್ದೆ. ನೀ ಬೇರೆ ಅಲ್ಲ, ಇದ್ದ ಆನಂದ ದೇವರು ಬೇರೆ ಅಲ್ಲ, ನೀನ ಆ ದೇವ ಸ್ವರೂಪ ಇದ್ದಿ. ಸದ್ವಸ್ತುನ ನೀನದಿ. ನನ್ನ ಇರುವಿನ ಬಗ್ಗೆ ದಿನಾಲೂ ಇದರ ಅಭ್ಯಾಸ ನಡಿಬೇಕು ನೋಡ್ರಿ. ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ಈ ತೂರ್ಕಿ ಬೆನ್ನು ಹತ್ತಿರಲ್ಲ ಮುಂಜಾನೆ ಸಂಜೆ ಮಠ, ಇದರಿಂದ ಏನು ಲಾಭ ಹೊಂದಿದ್ರಿ? ಏನೂ ಲಾಭ ಇಲ್ಲ ಇದರಿಂದ. ಏನು ಮಾಡಿದೆ? ವಿಷಯ ಭೋಗ ಮಾಡಿದೆ. ಯಾಕ್ರಿ? ವಿಷಯ ಸಂಗ್ರಹ, ವಿಷಯ ಭೋಗ, ಬರೀ ಇದ್ರಾಗ ಕಾಲ ಕಳೆದಿಲ್ಲ. ಅದರಿಂದ ಉಂಡು ಸುಖ ಎಲ್ಲಿಟ್ಟು ಹಂಗಾರಂದ್ರೆ ಉಂಡದ್ದು ಎಲ್ಲಿಟ್ಟು ಮೂಟೆ ಆರಿಸಿ ಬಂದು ನಾಲಿಗೆ ರುಚಿ ಎಲ್ಲಿ ತನಕ ಅಂಗಳ ದಾಟ್ರೆ ಮುಗಿದು. ಅಂಗಳ ಮ್ಯಾಗ ಅಷ್ಟ ಇದ್ದಾಗ ಆ ಒಳಗೆ ಹಿಂದಕ್ಕೆ ಹೋತಂದ್ರೆ ಮುಗಿದು ಹೋತಿ, ಹಾಳು ಹಾಕ್ಯಾಕೆ ಬಿತ್ತು, ಮುಗೀತು ಅದ್ರದ್ದೆಲ್ಲ. ಅದಿಲ್ಲ, ಎಷ್ಟು ಅದನ್ನು ಪ್ರಯತ್ನ ಮಾಡಿ ರುಚಿಕಟ್ಟಾಗಿ ಮಾಡಿದ್ದಿ, ಅಂಗಳ ಮ್ಯಾಗ ಇಟ್ಟು ಒಳಗೆ ಜಾರ್ತಿ ಅಂದ್ರೆ ಹಾಳಾಗ್ಯಾಕೆ ಬಿತ್ತು, ಎಲ್ಲ ಹೋಗುತ್ತೆ ಅದು. ಹಂಗೆ ಎಲ್ಲ ವಿಷಯ ವಸ್ತುಗಳು ನಿನ್ನ ಆನಂದನ ಅದು. ಅಲ್ಲಿ ತೋರುವಂತಹ ಆನಂದನೂ ನಮ್ಗೆ ಹೊಳಿವಂಥದ್ದು. ಈ ಇದ್ದು ಇಲ್ಲದಂಗೆ ಆಗುವುದು ಅದಲ್ಲ ಅಲ್ಲ, ಅದು ಆನಂದ ಅಲ್ಲ. ಯಾವಾಗಲೂ ಇರುವಂಥದ್ದು ಅದಕ್ಕೆ ಲೆಕ್ಕ ಕೊಡು. ಸದಾ ಸಿದ್ಧವಾಗಿರ್ತಕ್ಕಂಥ ಅರಿವು ಆನಂದದ ಕಡೆ ಲೆಕ್ಕ ಕೊಡು. ಅದೇ ನೀನದಿ ಅನ್ನೋದನ್ನು ಮರ್ತಿ. ಅದು ಅನ್ಯವಾಗಿ ಅದನ್ನು ಹುಡ್ಕಾಕ್ ಹೊಂಟಿ. ಯಾವಾಗಲೂ ಇದ್ದ ಆರಾಮು ನಿನ್ನಲ್ಲಿ ಐತಿ ಹೊರತು ಅನ್ಯದ್ರ ಯಾವ ವಸ್ತುವಿನಲ್ಲಿ ಇಲ್ಲ. ತೂರೆಡಗುವಂಥ ವಸ್ತುಗಳು ಅದನ್ನು ಕೊಡೋದಿಲ್ಲ. ಅವುಗಳಲ್ಲಿ ಇದ್ರೆ ಕೊಡ್ತಿತ್ತು, ಅದು ಇಲ್ಲಲ್ಲ. ನಿನ್ನ ಬಗ್ಗೆ ನಿನಗೆ ಅಜ್ಞಾನದ, ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊ. ನೀನ ಅದ ಇದೆ ಅನ್ನೋದು ನಿನಗೆ ಅನುಭವ ಬರ್ತದೆ. ಜಗತ್ತಿನ ಅರಿವು ಇದ್ರೆ ಆರಾಮಿಲ್ಲ ನಮ್ಗೆ. ಜಗತ್ತಿನ ಅರಿವು ಇರಲಿಲ್ಲ ಅಂದ್ರೆ ಆರಾಮಿರ್ತೀವಿ. ಬಾಳೆದ ನೆನಪಿರ್ಲಿಲ್ಲ ಅಂದ್ರೆ ಆರಾಮಿದೀವೋ, ಬಾಳೆದ ನೆನಪಿದ್ದಾಗ ಆರಾಮಿದೀವಿ ನೋಡ್ಕೊ. ಬಾಳೆದೆಲ್ಲ ಕೈ ಬಿಟ್ಟ ಹಾಗೆ ಹೆಂಗೈತಿ ನೋಡ್ಕೊ. ಬಾಳೆದ ನೆನಪು ಹಿಡ್ಕೊಂಡು ಕುಂತಾಗ ಹೆಂಗೈತಿ ನೋಡ್ಕೊ. ಎಂದೆಂದು ಇದನ್ನ ನೆನಪು ಬರ್ದಂಗೆ ಮಾಡ್ಕೋಬೇಕು ನೋಡ್ರಿ. ಯಾವಾಗಲೂ ಆರಾಮಿರ್ಬೇಕಂದ್ರೆ ಇದನ್ನ ನೆನಪು ಬರಬಾರ್ದು ನಮ್ಗೆ.
ಬಾಳೆ ಎಲ್ಲ ಹಾರಿಗಿಡದು ಹೋದಾಗ ನಮ್ಗೆ ಆನಂದದ ಸೂತ್ರ ಹತ್ತೈತಿ. ಈ ಬಾಳೆದ ನೆನಪು ಮಾಡ್ಕೊತ ಕುಂತವಾಗ ಏನು ಇದಕ್ಕೆ ನೆನಪು ಎಂದಿಗೂ ನೆಮ್ಮದಿ ಇಲ್ಲ. ಇಲ್ಲ ಬಿಡಕ್ಕೆ ಒಳ್ಳೆ ಅಂದ್ರೆ ಹೋಗ್ಕೋ, ಯಾರೇನು ಮಾಡೋದು. ಆರಾಮ್ ಬೇಕಾಗಿತ್ತಂದ್ರೆ ಬಿಡೋದನ್ನು, ಬಾಳೆದು ಗೊಡವಿ ಕೈ ಬಿಡೋದನ್ನು. ಹೆಂಗೆ ಬಿಡ್ರಿ ಅಂತಂದ್ರೆ ಹಿಡ್ಕೊಂಡು ಯಾರೇನು ಮಾಡೋದು. ಬಿಡಕ್ಕೆ ಒಳ್ಳೆ ಅಂದ್ರೆ ಅನುಭವಿಸೋದನ್ನು. ಎದ್ರದ್ದು ಚಿಂತೆ ಇರಬಾರ್ದು ನೋಡ್ರಿ, ಯಾವಾಗಲೂ ಆರಾಮ ಇರ್ಬೇಕು ಅನ್ನೋಂಗಿದ್ರೆ ನೀನು ಇರುವಿನ ಕಡೆಯಲ್ಲ ಕೊಡು. ಯಾವುದು ಚಿಂತೆ ಇಲ್ದವ ಅಂದ್ರೆ ಅವನ ಜ್ಞಾನಿ ಒಬ್ಬನೇ. ಎಲ್ಲ ಚಿಂತೆ ಕಳ್ಕೊಂಡು ಆರಾಮ ಇರ್ಬೇಕಂದ್ರೆ ನಮ್ಮ ಇರುವಿನ ಅನುಸಂಧಾನದಾಗ ತೊಡಬೇಕು ನೋಡ್ರಿ. ಆತ್ಮಾನುಸಂಧಾನದ ಅಭ್ಯಾಸದಾಗ ನಿರಂತರ ತೊಡಗು. ನಿಮ್ಮ ಇರುವಿನ ಆಧಾರದ ಮೇಲೆ ಮನಸ್ಸಿನ ಉದಯ ಆಗೈತಿ, ಮತ್ತು ಅಡಗ್ತೈತಿ. ಅದು ಜಗತ್ತನ್ನು ಮನುಷ್ಯನ ಕೂಡ ಉದಯ ಆಕೈತಿ, ಮನಸ್ಸು ಅಡಗಿದಾಗ ಜಗತ್ತನ್ನು ಅಡಗಿ ಹೋಗ್ತೈತಿ. ನೀ ಮಾತು ಇರುವಂಗೆ ಅದ ಇದೆ, ನೀ ಏನು ತೋರಮಲ್ಲ ಅಡಗಮಲ್ಲ. ಯಾವ್ದಾರ ತೋರಿದಿತ್ತು, ಯಾವ್ದಾರ ಅಡಗಿದ್ದಿತ್ತು, ನಿನಗೇನು ಸಂಬಂಧ ಅದ? ಸಂಬಂಧ ಇಲ್ಲದನ್ನ ಸಂಬಂಧ ಹಚ್ಕೊಂಡು ಸುಳ್ಳ ಯಾಕೆ ಬಳಲ್ತೀರಿ? ಮನುಷ್ಯನ ಕೂಡ ಶರೀರ ಸಂಬಂಧ ಹಚ್ಕೊಳಕ್ ಹೋಗ್ರ. ಶರೀರ ಸಂಬಂಧ ಹಚ್ಕೊಂಡೆ ಅಂದ್ರೆ ಸಂಕಟ ಶುರುವಾತ ನೋಡ್ರಿ. ಮನಸ್ಸು ತೋರಾಕ ಶರೀರ ಆಧಾರ ಆಗೈತಿ, ಇರುವ ಆಧಾರ ಆಗೈತಿ. ಇರುವಿನ ಆಧಾರದ ಮೇಲೆ ತೋರಿತಿಲ್ಲ ಇದು ಮನಸ್ಸು. ಅದರಿಂದ ಆ ಮೂಲ ವಸ್ತುವಿನ ಕಡೆ ಲಕ್ಷ್ಯ ಕೊಡ್ಬೇಕಿಲ್ಲ. ಆಧಾರವಾಗಿರ್ತಕ್ಕಂಥ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟಾಗ ನಿನಗೆ ನೆಮ್ಮದಿ ಇರ್ತೈತಿ. ಈ ಶರೀರವನ್ನು ಹಿಡ್ಕೊಂಡು ಕೂತಿ, ಶರೀರದಾನ ಬಾಯಣಿ ನನಗ ಅದಾವಂತಿ. ಒಂದಿನ ಬ್ಯಾಣಿ ತೋಟ ಅಂತೀರಿ. ಅದಕ್ಕೆ ಬ್ಯಾಣಿ ಇಲ್ಲ ಶರೀರ ಯಾವ್ದತಿ ಹೇಳ್ರಿ? ಮನಸ್ಸಿನಾಗ ಶರೀರ ಹಿಡ್ಕೊಳ್ಳೋದು ಬಿಟ್ರೆ ಬ್ಯಾಣಿ ಯಾರಿಗಿರ್ತೈತಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ನಿನ್ನ ಇರುವಿನ ಕಡೆ ಲಕ್ಷ್ಯ ಕೊಟ್ಟು ನೋಡ್ಕೊಂಡಾಗ ಇವೆಲ್ಲ ತನ್ನಿಂದ ತಾನ ಬಿಟ್ಟು ಹೋಕ್ಕವು. ಎಲ್ಲದರ ಬಗ್ಗೆ ಉದಾಸೀನ ಆಗುವಂತ, ಎದ್ರಾಗೂ ಆಸಕ್ತಿಯನ್ನು ವಹಿಸ್ಬೇಡ. ಇದಕ್ಕೆ ಅನಾಸಕ್ತಿ ಯೋಗ ಅಂತಾರೆ. ಉದಾಸೀನ ಅನಾಸಕ್ತಿಯನ್ನು ಹೊಂದೋದು, ವೈರಾಗ್ಯವನ್ನು ಹೊಂದೋದು ಯೋಗ. ಎಲ್ಲರೂ ಮುಂಜಾನೆ ಸಂಜೆ ಸಾಕಷ್ಟು ಪುಸ್ತಕಗಳನ್ನು ಓದ್ತಾರೆ. ಹೊಳ್ಳಿ ಅದು ಏನೈತಿ ಅನ್ನೋದು ಹೊಳೆ ತಿರುಗಿ ನೆನಪು ಮಾಡೋದಿಲ್ಲ. ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿತ್ತು ಒಂದು ಇರಾಕಲಿ ನೋಡಿ, ಅಂದ್ರೆ ಆರಾಮ ಇರ್ತಿ. ದೇಹವಿದನು ಅನ್ಯ ದೇಹದಂದದಿ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗವುದೇ ನಿಜಾನಂದವದು ಕೋಟಿ ಜನ್ಮದೊಳು ಉಗ್ರ ತಾಪಸನಾಗಿ. ಈ ಶರೀರವೇ ನಾನು ಅನ್ನೋದು ದೊಡ್ಡ ತಪ್ಪು ತಿಳುವಳಿಕೆ. ಇದೇ ಅಧ್ಯಾಸ. ಈ ತಪ್ಪು ತಿಳುವಳಿಕೆ ಹೋಗ್ಬೇಕಾತಂದ್ರೆ ನಮ್ಮ ಇರುವಿನ ಕಡೆ ಯಾವಾಗಲೂ ಲಕ್ಷ್ಯ ಕೊಡ್ಬೇಕಾಗ್ತೈತೆ ನೋಡ್ರಿ. ಶರೀರ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ಶರೀರದಾಗ ಒಂದಿಲ್ಲ ಒಂದು ಬ್ಯಾನಿ ಇರುವುದನ್ನ ಬ್ಯಾನಿ ತೋಟ ಅಂತೀರಿ ಅದಕ್ಕೆ. ಈ ಶರೀರದ ರೋಗ ಕಳ್ಕೊಳಿಕ್ಕೆ ಯಾರಿಗೂ ಶಕ್ಕಿಲ್ಲ. ನಮಗೆ ಅದಾವಂತ ಹಚ್ಕೊಂಡು ಬಳತ್ತೀವಿ. ನಮಗೇನು ಬೇಕಾಗೈತಿ ಅದು ಶರೀರದೊಳಗಿಲ್ಲ, ನಮ್ಮೊಳಗೈತಿ. ಶರೀರ ಸಂಬಂಧ ತಪ್ಪಿಸ್ಕೊಂಡು ನೋಡ್ಕೊಂಡಾಗ ನಮ್ಮಲ್ಲಿ ಐತಿ ಅನ್ನೋದು ಅನುಭವ ಬರ್ತೈತಿ. ಈ ಶರೀರದೊಳಗೆ ನಮಗೆ ಬೇಕಾದದ್ದಿಲ್ಲ, ಬೇಡಾದದ್ದೈತಿ. ನಮಗೆ ಬೇಕಾದದ್ದು ನಮ್ಮೊಳಗೈತಿ. ಅದಕ್ಕೆ ನಿನ್ನೊಳಗುವುದು ಸತ್ಯಪದ ನಿತ್ಯಪದ ಅದನ್ನು ಅನುಭವದಿಂದ ನೋಡುವುದಲ್ಲ, ಇಂದ್ರಿಯಗಳಿಂದ ನೋಡು ಅಂತ ಹೇಳಿಲ್ಲ. ಅದಕ್ಕೆ
ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ. ಹೌದು, ನಿನ್ನ ನಿಜ ಏನೈತೆ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾರು ನೀನು ಅನ್ನೋದು ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡಿಕೊಡಿ. ಪ್ರತಿಯೊಬ್ಬರು ನಮ್ಮ ನಿಜ ಸ್ವರೂಪವನ್ನು ತಿಳ್ಕೊಂಡಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ಬಾಕಿ ತೋರಿಕೆ ಒಳಗಿಂದ ಏನು ತಿಳ್ಕೊಂಡ್ರು ಏನು ಲಾಭ ಇಲ್ಲ. ತೋರಿ ಎಡಗುವುದಿದಲ್ಲ. ಅದಕ್ಕಾಗಿ ಮಾಡುವಂಥ ಪ್ರಯತ್ನ ಎಲ್ಲ ವ್ಯರ್ಥ. ಏನು ನಿನ್ನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು, ಅಂದ್ರೆ ಬಂದು ಹುಟ್ಟಿದ್ದಕ್ಕೂ ಸಾರ್ಥಕ ಆಕೈತಿ. ಈ ಕೆಟ್ಟು ಹೋಗುವ ವಸ್ತುಗಳು ಬೆನ್ನು ಹತ್ತಿ ಅದು ಸುಖ ಹೊಂದವ ನೀನು. ಮನಸ್ಸಿನಾಗ ಏನೇನು ತುಂಬ್ಕೊಂಡು ನೋಡು ಅವನ್ನೆಲ್ಲ ತೆಗೆದು ಹಾಕಿರ್ತೈತಿ. ನೋಡು, ಬೈಲು ಇದ್ದಕ್ಕಿದ್ದಂಗೆ ಇದ್ದೇ ಇರ್ತೈತಿ. ಮನೆಯ ಸಾಮಾನು ತೆಗೆದು ಹಾಕಿದ್ರೆ ಬೈಲು ಹೆಂಗಿರ್ತೈತಿ, ಮನಸ್ಸಿನಾಗಿನ ಎಲ್ಲ ವಿಷಯದ ವ್ಯವಹಾರ ಕೈ ಬಿಟ್ಟಂದ್ರೆ ಮನಸ್ಸು ಆರಾಮ ಅನುಭವಕ್ಕೆ ಬರ್ತೈತಿ. ಮನಸ್ಸಿನಲ್ಲಿ ಯಾವಾಗಲೂ ಇದ್ದ ವಸ್ತು ಏನೈತಿ, ಆನಂದನ ಐತಿ. ಎಷ್ಟು ಸರಳ ಐತಿ ಅಷ್ಟು ಕಠಿಣ ಐತಿ ನಮಗೆ. ಮನಸ್ಸಿನಾಗ ಏನೇ ಹೇಳಿದೆ ಅದನ್ನೆಲ್ಲ ತೆಗೆದು ಹಾಕೋ ಪ್ರಯತ್ನವನ್ನು ಮಾಡಿ. ಆನಂದಮಯವಾದ ಇರು ಏನದ ಅದು ಇದ್ದಕ್ಕಿದ್ದಂಗೆ ಅದು. ಹೊಸದಾಗಿ ಅದನ್ನೇನು ನೀವು ತಯಾರು ಮಾಡಬೇಕಾಗಿಲ್ಲ. ಆತ್ಮತತ್ವವನ್ನು ಅನುಸಂಧಾನ ಮಾಡೋದಕ್ಕನ ಭಕ್ತಿ ಅಂತಾರೆ. ಯಾರದ್ರಿ ಹೇಳ್ರಿ ಅದರ ಅನುಸಂಧಾನದ ತೊಡಗಿದವ್ರು ಎಷ್ಟು ಮಂದಿ ಇದ್ರಿ ಹೇಳ್ರಿ. ಅದು ಇದ್ದ ವಸ್ತುವನ್ನು ಬಿಡ್ತೀವಿ, ಇಲ್ಲದನ್ನು ಏನಾರ ನೆನಪು ಮಾಡ್ಕೊತ ಕುಂದಿರ್ತೀವಿ. ನೀವು ನಮ್ಮನ್ನು ನಂಬಿದ್ರೆ ಅಂದ್ರೆ ನಿಮ್ಮ ಗಂಟ ಎಬ್ಬಿಸ್ತೇವೆ ನೋಡಂತ. ಗಂಟಂದ್ರೆ ವಾಸನಾ ಗ್ರಂಥಿ, ಹೃದಯ ಗ್ರಂಥಿ. ಏನು ಅದೆಲ್ಲ ಪೂರ್ಣ ನಾಶ ಆದ್ಮ್ಯಾಗ ಶಾಶ್ವತ ಇರುವಿನ ಅನುಭವವನ್ನು ನಿನಗಾಕೈತಿ. ಶರೀರ ತೋರ್ತದೆ, ಅದು ತೋರ್ತೈತೆ ಅಂತ ನೀ ಅನ್ನೋದು ಅದನ್ನು ಎದುರಿಟ್ಟು ನೀ ತಿಳಿಯವ, ನೀ ಹಂಗೆ ಕೇಳು. ಮನಸ್ಸಿಗೆ ಏನು ಬೇಕಾಗೈತಿ ಅದನ್ನು ಹುಡುಕಾಕ ಹಚ್ಚಿದ್ರೆ ಮನಸ್ಸು ತಾನ ಲಯ ಆಕೈತಿ. ಆನಂದ ಬೇಕಾದ್ರೆ ಆನಂದ ಹುಡುಕಾಕ ಹಚ್ಚ್ರಿ. ಏನು ನಾವು ಎದರ ಹುಡುಕಾಕತ್ತೀವಿ, ಹೊರಗಿನ ವಸ್ತುಗಳಲ್ಲಿ ಸುಖವನ್ನು ಹುಡುಕಾಕತ್ತೀವಿ. ಆ ವಸ್ತುಗಳು ಇದಕ್ಕಿದ್ದಂಗೆ ಇರ್ತಾವನು. ಕೆಟ್ಟು ಹೋಗುವಂಥ ವಸ್ತುಗಳು ಸುಖರೂಪ ಅಲ್ಲ. ಸುಖ ಎಂದೂ ಕೆಡಲಾರ್ದು. ಏನು ವಿಕಾರ ಆಗೋದಿಲ್ಲ, ನಾಶ ಆಗೋದಿಲ್ಲ, ಇದ್ದಕ್ಕಿದ್ದಂಗೆ ಇದ್ದದ್ದು. ಅದೇ ನಿನ್ನ ಸ್ವರೂಪ. ಅದು ಎಲ್ಲಿ ಹೋಗಿಲ್ಲ. ಅದು ಏನು ಅದನ್ನು ಹೊಂದಾಕಿ ಏನಾರ ಮಾಡಬೇಕಾಗಲಿ, ಯಾವ ಕರ್ಮಗಳ ಅವಶ್ಯಕತೆಯೂ ಇಲ್ಲ. ತಿಳುವಳಿಕೆ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ. ಅದು ಮನಸ್ಸಿಗೆ ಆನಂದ ಬೇಕಾಗಿತ್ತಂದ್ರೆ ಆನಂದ ಸೂತ್ರ ಹಚ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿರಿ. ಒಂದು ಸರಿ ಆ ಬ್ರಹ್ಮಸೂತ್ರ ಸ್ವಾದ ಹಚ್ಕೊಂಡೆ ಅಂದ್ರೆ ಬಿಡೋದನೇ ಇಲ್ಲ ನೀವು. ಏನು ಜ್ಞಾನಿಗೆ ನಿಮಿತ್ತ ಮಾತ್ರ ವ್ಯವಹಾರ ಇರ್ತದೆ. ನಿಜವಾಗಿ ನೋಡಿದ್ರೆ ಅವನು ತನ್ನೊಳಗೆ ತಾನಿರ್ತಾನೆ. ನಿಜವನ್ನ ತಿಳಿದ ನಾವು ಹೊರಗಿನ ವಿಷಯಗಳ ಗುಡಿಗೆ ಹೋಗೋದಿಲ್ಲ. ಒಮ್ಮೆ ಆನಂದ ಸ್ವಾದ ನಿಮಗೆ ಹೆಚ್ಚು ಅಂದ್ರೆ ತೀರ್ತು ನೋಡಿ, ಇಡೀ ಜಗತ್ತೆಲ್ಲ ನಿವಾಸಿ ಒಕ್ಕೊಟ್ಟ ನಿಂಬೆ ಹಣ್ಣಿನ ಗತಿ ಆಕೈತಿ. ಇದು ಮಹತ್ವವನ್ನು ಕಳ್ಕೋತೈತಿ. ಎಲ್ಲ ಎದರಾಗ ಅಭಿರುಚಿ ಐತಿ ಎಲ್ಲ ಹೋಗುತ್ತೆ ನೋಡಂತ. ಈ ಇಲ್ಲ ಎದ್ರ ಕಡೆ ಲಕ್ಷ್ಯ ಐತಿ ಅಂದ್ರೆ ಏನು ಇದು ಸಹಿತಾಹಿತ ವಿಚಾರದಿಂದ ಇದ್ರ ಕಡೆ ನಾವು ಒಮ್ಮೆ ಅನುಭವ ತಗೊಂಡು ಆ ಸ್ವಾದ ಹೆಚ್ಚು ಅಂದ್ರೆ ಇದೆಲ್ಲ ನಿವಾಸಿ ಒಕ್ಕೊಟ್ಟ ನಿಂಬೆ ಹಣ್ಣಿನ ಗತಿ ಆಕೈತಿ ಅಂತ. ತೂರ್ಯ ಮತ್ತು ತುರ್ಯಾತೀತ ಇವೆರಡನ್ನು ಈ ಜಗತ್ತದ ಅಭ್ಯಾಸವನ್ನು ಮಾಡಿದರೆ ನಿತ್ಯ ಮುಕ್ತಿ ಪದ ಸಿದ್ಧಿ ಹಪ್ಪದು ಅಂತ. ಅದಕ್ಕೆ ಅಭ್ಯಾಸದಿಂದ ಇವುಗಳನ್ನು ಪಡ್ಕೊಳ್ಳಿಕ್ಕೆ ಬರ್ತದೆ. ನಿದ್ದೆ ಮಾಡ್ಲಿಕ್ಕೆ ಯಾರ್ದಾರ ಬಿಡೆ ಮರುವತ್ತು ಬೇಕಾಗತ್ತೆ. ಯಾರನ್ನಾರ ಕೇಳಕ್ಕೆ ಹೋಗ್ತೇನೆ ನಿದ್ದೆ ಬಂದಾಗ, ಮಾಡಲಿ ಬೇಡ ಅಂತ.
ಆನಂದದಿಂದ ಇರ್ಲಿಕ್ಕೆ ಯಾರ್ದು ಬಿಡೇ ಇಲ್ಲ ನೋಡಿ. ಜೀವ ಈಶ ಜಗತ್ತು ಬೇಕಾದಂಗೆ ತೋರಿದ್ರು ನಿನ್ನ ಇರುವಿಕೆಗೆ ಏನು ಬಾಧೆ ಮಾಡಿಲ್ಲ. ಅಜ್ಞಾನಿ ಜನರಿಗೆ ತಪ್ಪು ತಿಳುವಳಿಕೆಯನ್ನು ಕೊಡಬಾರ್ದು. ಅದಕ್ಕೆ ಸರಿಯಾದ ತಿಳುವಳಿಕೆಯನ್ನು ಕೊಡಬೇಕು. ಬುದ್ಧಿ ಭೇದ ಮಾಡಿ ಒಬ್ಬರಿಗೊಬ್ಬರು ನೀವು ಇದ್ದ ಸಮಾಧಾನ ಕೆಡಿಸ್ತೀರಿ. ಸರಿಯಾದ ಮಾರ್ಗದರ್ಶನ ಮಾಡಬೇಕು. ನೀವು ಹೊಡಿಲಿಲ್ಲ ಅಂದ್ರೆ ಇದಕ್ಕಿದ್ದಂಗೆ ಹೇಳಾಕರ ಕಲೀರಿ. ಇಲ್ಲದನ್ನ ಜನರ 15 ಜನರ ತುಂಬಿಕಾರ ದಾರಿ ತಪ್ಪಿಸಬೇಡ್ರಿ ಅಂತ. ಸಾಹಿತ್ಯ ಅಂದ್ರೆ ಏನ್ರಿ? ಜನಜೀವನದ ಪ್ರತಿಚ್ಛಾಯೆಗಂತಾರ ಸಾಹಿತ್ಯ. ನೀವು ಏನು ವ್ಯವಹಾರದಾಗ ಅದೇ ನಿಮ್ಗೆ ಅದೇ ಸಾಹಿತ್ಯ, ಹೌದಿಲ್ಲ? ಏನು ಮಾಡಿರ್ತೀವಿ ವ್ಯವಹಾರ, ಅದಕ್ಕೆ ನೀವು ಮಾಡಿದ ಏನೇನು ಮಾಡ್ಕೊತ ಬಂದೀನಿ ನೋಡಿ. ಅದ್ರಾಗ ಸುಖ ಬುದ್ಧಿ ಐತಿ ತಿಳ್ಕೊಂಡೆ ಅದನ್ನ ಮಾಡ್ಕೊತ ಹೊಂಟೇನಿ. ನೀವು ಅದನ್ನು ಮಾಡೋದ್ರಿಂದ ಏನು ಲಾಭ ಐತೆ ಅನ್ನೋದು ವಿಚಾರ ಮಾಡಿದ್ರೆ ನೀವು. ನಿಜಗುಣ, ಬುದ್ಧ, ಮಹಾವೀರ, ಭರ್ತೃಹರಿ ಇವ್ರು ಏನು ಮಾಡಿದ್ರು ಹೇಳ್ರಿ? ಏನು ನೆನಪು ಮಾಡಿ ಸುಖ ಹೊಂದಿದ್ರಿ ಇವರು? ಅರಮನೆ ಬಿಟ್ಕೊಟ್ಟು ಅಡವಿಗೆ ಆಗೋದ್ರ ಇವ್ರಂದ್ರೆ ಇಲ್ಲ. ಅದ್ರಾಗ ಜಗತ್ತಿನ ವಸ್ತುಗಳಲ್ಲಿ ಅದು ಇಲ್ಲ ಅಂತ ತಿಳ್ಕೊಂಡು ತಮ್ಮೊಳಗೆ ತಾವು ನೋಡ್ಕೊಳಕ್ಕೆ ಏಕಾಂತದೊಳಗೆ ಕೂತು ಅದನ್ನು ಅನುಭವ ಮಾಡಿದ್ರು ಅವರು. ಇದ್ದಲ್ಲೇ ಅಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗೋದಂತ ಸ್ಥಾನ ಪ್ರತ್ಯಾಹಾರ ಮಾಡ್ಬೇಕಾಗತ್ತೆ. ಅಭ್ಯಾಸ ದಶೆಯೊಳಗೆ ಹೆಣದ ಮುಂದೆ ಕುಂತ್ರೆ ಅಳೋದು ತಪ್ಪುದಿಲ್ಲ. ಒಂದೇ ಜಾಗದಾಗಿದ್ರೆ ಆ ಜಾಗದ ಆಸಕ್ತಿ ಹುಡ್ತೈತಿ, ಅದಿಲ್ಲ? ಅದಕ್ಕೆ ಎಲ್ಲಿಯೂ ನಿಲ್ಲದಿರು, ಮನೆಯನ್ನು ಎಲ್ಲಿಯೂ ಕಟ್ಟದಿರು ಅಂದಾರೆ. ಇದೇ ಜಾಗದಾಗ ಕಾಯಂ ಉಳಿದ ಅಂದ್ರೆ ಊಟ ಬಿಡ್ಕೊಂಡು ಅಲ್ಲೇ ಕುಂತ ನೀನು ಮತ್ತು ಅಲ್ಲೇ ಗಾಳಿ ಆಗಿ ತಿರುಗ್ಬೇಕಾಗತ್ತೆ. ನಾಂದಿದು ಅನ್ನೋ ಆಸಕ್ತಿ ಹುಡ್ತೈತಿ. ಅದಕ್ಕೆ ಸಂಚಾರ ಮಾಡು ಅಂತ ಹೇಳಿದ್ದ. ದೇಶ ತಿರುಗು ಕೋಶ ಓದು ಅಂತ ಯಾಕೆ ಹೇಳ್ಯಾರ? ಅದಿಲ್ಲ? ಸಂಚಾರ ಮಾಡು. ಇವತ್ತಿಲ್ಲಿ ನಾಳೆ ಇಲ್ಲಿ ಮತ್ತಂತ ಅಡ್ಡಾಡೋದು, ಸಂಪರ್ಕ, ಜಗ ಆಸಕ್ತಿ ಹುಟ್ಟಬಾರ್ದು ನಮ್ಗೆ. ಚಿಗರ ಪಟ್ಟಿಗಾರ ನಾವು ಅಂತಿದ್ರು ಅಜ್ಜ ಅವರು. ಒಂದೇ ಜಾಗದಾಗ ಮತ್ತೊಂದು ಊರಿಗೆ ಹೋಗಿ ನಡಿಪಾಯ್ನಂತ. ಇದ್ರ ಆಸಕ್ತಿ ಹುಡ್ತೈತಿ. ಇಲ್ಲೇ ಇದು ನಂದಿದು ಅದನ್ನ ಊಟ ಬಿಡ್ಕೊಂಡು ಕುಂಬೋದು ಬ್ಯಾಡಿಲ್ಲ ಅಂತ. ಅದಿಲ್ಲ? ಸಂಚಾರ ಮಾಡ್ಬೇಕಂತ ಯಾಕೆ ಹೇಳ್ಯಾರ? ಅದರ ಆಸಕ್ತಿ ಕಡಿಮೆ ಆಕೈತಿ. ಆ ಸ್ಥಿತಿ ಹೊಂದಿದ ಮ್ಯಾಗ ಎಲ್ಲಾರು ಹೋಗ್ಬೇಕು ಬರ್ಬೇಕು ಅನ್ನೋದು ಉಳಿದಿಲ್ಲ. ಆ ಸ್ಥಿತಿ ಪಡಿಮಟ್ಟ ನಾವು ಇದಕ್ಕೆ ಎಲ್ಲಿ ವಿಘ್ನ ಆಕೈತಿ ಆ ಜಾಗ ಬಿಟ್ಟು ಬಿಡೋದು ನೋಡ್ರಿ. ಅದಕ್ಕೆ ಸ್ಥಾನ ಪ್ರತ್ಯಾಹಾರ ಬೇಕು. ಇದಕ್ಕೆ ಜಾಗ ಬಿಡದ ಹೊರತ ನಿಮ್ಮಪ್ಪ ಸತ್ ನಿಮ್ಮ ಊಟಕ್ಕೆ ಕುಂತ್ರು ಹತ್ತದಿಲ್ಲ ಅಂತ ಅಪ್ಪ ಅವ್ರು ಒತ್ತು ಕೊಟ್ಟು ಹೇಳ್ಯಾರ, ಹೌದಿಲ್ಲ? ನಾ ಎಲ್ಲ ಇಲ್ಲೇ ಮಾಡು, ಎಲ್ಲಿ ಹೋಗ್ಬೇಡ ಅಂದಾರ ಅಂತ. ಏನು ಇಲ್ಲೇ ಏನು ಹೇತ್ರ ಅಡಿ ಮಾಡ್ಕೊಂಡ್ರೆ ಸೈನಿ ಏನು ಮಾಡ್ಕೊಂಡಿ ನೋಡಿ. ನಂದನ್ನು ಆಸಕ್ತಿ ಹುಡ್ತೈತಿ. ಇಲ್ಲಿ ನನ್ನ ಊರು, ನನ್ನ ಹೊಲ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಇವನು, ಇದೇ ಭಾವ ಗಟ್ಟಿಯಾಕೈತಿ. ನಂದನ್ನೋದು ಯಾವುದೂ ಇಲ್ಲ ಅನ್ನೋದನ್ನ ನೀವು ಕಳ್ಕೊಬೇಕಾದ್ರೆ ಇದನ್ನು ಜಾಗ ಬಿಡಬೇಕು. ಇದ್ರ ಮ್ಯಾಗಿನ ಆಸಕ್ತಿ ಎಲ್ಲ ನಾನು ನನ್ನದು ಅನ್ನೋದು ಯಾವುದು ಉಳಿಬಾರ್ದೇನು. ಈ ತೂರ್ಪಿಯೊಳಗಿಂದ ಯಾವುದೂ ನನ್ನದು ಅಲ್ಲ, ನಾನು ಅಲ್ಲ ಅಂತ ಹಿಂಗೆ ಇದರ ಸಂಬಂಧ ತಪ್ಪಿಸ್ಕೊಂಡು ಯಾವಾಗ ಇರ್ತೀವಿ ನೀವು ಅವ ಆರಾಮ ಇರ್ತೀವಿ ನೋಡಿ. ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆಯುವನು ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ. ಎಲ್ಲ ನಂದ ಅಂತೀಪ್ಪ, ಅದಿಲ್ಲ? ನಂದಂತ ಹಿಡ್ಕೊಂಡು ನಾವು ಯಾವ ಸುಖ ಹೊಂದಾನೆ ಹೇಳು? ಸುಖಿಗಳಾದವರೆಲ್ಲ ಇದು ನಂದು ಅಲ್ಲ ಅಂತ ಕೈ ಬಿಟ್ಟ ಆರಾಮ್ ಹೊಂದಿದ್ರು ಅವರು. ತ್ಯಾಗ ಮಾಡಿದ್ರಿಲ್ಲ, ತಾನಲ್ಲದನ್ನೆಲ್ಲ ಕೈ ಬಿಟ್ರು. ನಿನಗೆ ತನಗೆ ತಾನಂದ್ರೆ ಅಡ್ಡಿ ಇಲ್ಲಪ್ಪ. ನಾವು ಅಲ್ಲದಕ್ಕೆ ನಂದು ಅಂತೀಯಲ್ಲ. ಮಂದಿ ಸಾಮಾನ್ಯ ಮಂದಿ ಮನೆ ನಂದು ಅನ್ನೋದು ಯಾಕ್ರಿ? ಮಂದಿ ಶರೀರ ಇದು ನಿಂದನೇ ಇದು. ಅನ್ನದಿಂದ ಆದ ಕಾಯ ನಿನ್ನದೇನಲು ಪಂಚಭೂತಾದಿಗಳದ್ದು ಅದು, ಅದಿಲ್ಲ?
ಅವುಗಳಿಂದ ಸಂಘಟಿತವಾದಂಥ ದೇಹ. ಇದು ನಾನು ಅಂತೀಯಲ್ಲ ಅಂತ. ನಿನ್ನ ಕೆಲಸ ಮಾಡ್ಕೊಳಕ್ಕೆ ಇದನ್ನು ತೊಗೊಂಡು ಬಂದೀನಿ. ಅದು ರೀ ಕೆಲಸ ಮಾಡ್ಕೊಂಡಿಂದ ಕೆಲಸ ನಿಂದ ಅನ್ನೋದು ಏನೈತಿ ಇದ್ರಾಗ, ಕೈ ಬಿಟ್ಟು ಬಿಡೋದನ್ನ. ನಿನ್ನ ಸ್ವರೂಪ ಜ್ಞಾನ ಮಾಡ್ಕೊಳ್ಳೋ ಸಂಬಂಧ ಇದನ್ನು ಏನು ಇದ್ರ ಸಹಾಯ ಬೇಕಾಗಿತ್ತು ನಮಗೆ, ಶರೀರದ ಸಹಾಯ. ಅದರ ಪಂಚಭೂತಾದಿಗಳಿಂದ ಇದನ್ನು ತಗೊಂಡು ಅದನ್ನು ನಿನ್ನ ಕೆಲಸ ಮಾಡ್ಕೊಳ್ಳೋ ಮಠ ಅದನ್ನು ಇಟ್ಕೋ, ಆತಾಯಿಂದ ಕೈ ಬಿಟ್ಟು ಬಿಡೋದನ್ನು. ಬಿಡಾಕ ಒಲ್ಲೆ ಅಂದ್ರೆ ಹೆಂಗೆ ರೀ? ಇರಾಕ್ ಮನೆ ಕೊಟ್ರೆ ನಂದ ಅಂದ್ರೆ ಹೆಂಗಿದೆ? ಇದು ನಮ್ಮ ಮನೆಯಲ್ಲ, ನನ್ನ ಇದಲ್ಲ, ಸ್ಥಾನ ಅಲ್ಲ ನಮ್ಮ ಸ್ಥಾನ ಇದು. ಯಾರು ಹೇಳಲ್ಲಂತ ಸ್ಥಾನದಾಗ ಇರಾಕಲಿ. ಇದ್ರಾಗ ಇದ್ದೆ ಅಂದ್ರೆ 70,000 ಮತ್ತಿಲ್ಲಿ ಭಾಳ ದಿನ ಆದ್ಕೂಲೆ ಅವಧಿ ಮುಗಿತಂದ್ರೆ ಹೇಳಿನ ಜಾಗ ಬಿಡಂತಾರೆ. ಯಮದೂತರು ಬರ್ತಾರ ಅದಿಲ್ಲ, ಇದು ನಂದಂತ ಹಿಡ್ಕೊಂಡು ಕುಂತಿ ಅಂದ್ರೆ ನೀನು. ಅದಕ್ಕೆ ಅಂಥವ್ರನ್ನ ಕಳಿಸ್ತಾರೆ ಯಮದೂತರನ್ನ. ತಿಳುವಳಿಕಿದ್ದವ ತಾನೇ ಬಿಟ್ಟು ಅವ ಮರ್ಯಾದೆಯಿಂದ ಕರ್ಕೊಂಡು ಹೋಗ್ತಾರ ನೀನು. ಯಾಕ್ರಿ? ಪುಣ್ಯ ಜೀವಿಗಳನ್ನು ಮರ್ಯಾದೆಯಿಂದ ಕರ್ಕೊಂಡು ಹೋಗ್ತಾರೆ ದೇವತೆಗಳು. ನಿನಗೆ ಯಮದೂತರು ಬರ್ತಾರೆ. ಅದ್ರ ಪಾಪಾತ್ಮ ಜೀವಿಗಳಿಗೆ ಯಮದೂತರು ಬರ್ತಾರೆ, ಎಳ್ಕೊಂಡು ಹೋಗ್ತಾರೆ. ವಾಲ್ಯ ಅಂದ್ರೆ ಒದಕಿ ಕೊಡ್ತಾರೆ. ಅದು ಬಿಡ್ತಾರ ನಿನ್ನ ಕರುಣಾರ ಸಮಯರೇ ಯಮಭಟರು. ನೀನೇನು ಮಾಡಿ ಕಂತ್ರಾಟೆ ಯಾರು ಮರ್ತಾರಂತ ಇದನ್ನು ರಿಕಾರ್ಡ್ ಇರ್ತೈತೆ ಅಲ್ಲಿ. ಚಿತ್ರವೃತ್ತಿ ಒಳಗೆ ನೀನೇನು ಕಂತ್ರಾಟ ಮಾಡಿ ಶರೀರ ಹುಟ್ಟಿದಾಗಿಂದ ಶರೀರ ಬಿಡುವವರೆಗೂ ಅದೆಲ್ಲ ರೆಕಾರ್ಡ್ ಇರ್ತೈತಿ ನಿನ್ಗೆ. ಅದಕ್ಕೆ ಅನುಗುಣವಾಗಿ ನಿನ್ಗೆ ಫಲ ಸಿಗ್ತಾವೆ. ಅದಕ್ಕೆ ನಾವು ಇಲ್ಲಿ ಹೆಂಗೆ ಬದುಕಬೇಕು ಅನ್ನೋದು ನಾವು ಎಚ್ಚರದಿಂದ ಇರಬೇಕು. ಯಾರು ನೋಡೋರಿಲ್ಲ ಕೇಳೋರಿಲ್ಲ ತಿಳಿದಿ ನಿನ್ನ ಹಿಂಬಾಲಿ ದಾಖಲಾತಿ ಇರ್ತೈತಿ ಎಲ್ಲ ಚಿತ್ರವೃತ್ತಿ ಒಳಗೆ. ಚಿತ್ರಗುಪ್ತರು ಅಂತಂದ್ರೆ ಚಿತ್ರಗುಪ್ತರು ಅಂತ ಅವು ಗುಪ್ತ ರೀತಿ ಒಳಗೆಲ್ಲ ನಿನ್ನ ಅದೆಲ್ಲ ರೆಕಾರ್ಡ್ ಮಾಡಿರ್ತೈತಿ. ಏನೇನು ಮಾಡಿಲ್ಲ ಎಲ್ಲ ಕಂತ್ರಾಟ. ಅದಕ್ಕೆ ಅನುಗುಣವಾಗಿ ನಿನ್ನ ಮುಂದೆ ಜನ್ಮಗಳ ನಿರ್ಣಯ ಆಕ್ಕವ ನಿನಗೆ. ಅದಕ್ಕೆ ನಾವು ಭಾಳ ಎಚ್ಚರದಿಂದ ಇರಬೇಕು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಎಲ್ಲ ದಾಖಲಾತಿ ಆಗಿರ್ತೈತಿ. ಮಾಡಿದ ಕರ್ಮದ ಫಲ ನಾವು ಉಣ್ಣಾಕ ಜನ್ಮ ಅಂತ ತಿರುಗಬೇಕಾಯ್ತು. ಇದೇ ಜನ್ಮದಾಗ ಮಾಡಿದ ತಪ್ಪಿಗಾಗಿ. ಬಾಕಿ ಜನ್ಮದಲ್ಲಿ ಕರ್ಮ ಭೂಮಿ ಅಲ್ಲ, ಅದು ಬರೀ ಭೋಗ ಭೂಮಿ. ಮಾಡಿದ್ದನ್ನು ಊಟ ಮಾಡೋದು ಅಷ್ಟೇ ಅಲ್ಲಿ. ಇತರೆ ಜನ್ಮಗಳು ಮನುಷ್ಯನ ಜನ್ಮವನ್ನು ಹೊರತುಪಡಿಸಿ ಇದೇ ಜನ್ಮದಾಗ ಎಲ್ಲ ದಾಖಲಾತಿ ಆಕೈತಿ. ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಅಂಥ ಸ್ಥಿತಿ ಬರ್ತೈತಿ. ಇಂಥ ಕರ್ಮ ಮಾಡಿ ಯಾರೇನು ಮಾಡೋದಪ್ಪ? ತಾ ಮಾಡಿದ ಕರ್ಮ ಬಲವಂತನಾದರೆ ಯಾರೇನು ಮಾಡುವರು ಹನಿ. ಎಚ್ಚರಿಕೆ ವಹಿಸಿದ್ರಿಲ್ಲ ಮಹಾತ್ಮರವಾಗ ಅದನ್ನು ಮಾಡಬೇಡ ಅಂತ. ಮತ್ತು ಹೇಳ ಮಾಡಿದೆ ಅಂದ್ರೆ ಅದ್ರ ಫಲ ಯಾರೇನು ಮಾಡೋದು? ಅದಕ್ಕೆ ನಾವು ಗುರುಗಳು ಹೇಳಿದಂಥ ವಿಚಾರಗಳನ್ನು ಯಾಕ್ರಿ ಹೆಂಗೆ ಬದುಕಬೇಕು, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಎಚ್ಚರಗೊಳಿಸ್ಯಾರಿಲ್ಲ. ಮಾಡಬೇಕಾದದ್ದನ್ನು ಬಿಟ್ಟು ಮಾಡಬಾರದನ್ನು ಮಾಡ್ಕೊಂಡು ಕೂತಿ ಯದ್ವಾ ತದ್ವಾ ಮಾಡಿ ಅದಕ್ಕೆ ಯದ್ವಾ ತದ್ವಾ ಆಕೈತಿ. ವಿವೇಕ ವಿಚಾರ ಇಲ್ಲೇ ಏನಾರು ಮಾಡಿದೆ ಅಂದರೆ ಅದರ ಫಲ ಉಣ್ಬೇಕಾಕೈತಿ. ಅದಕ್ಕೆ ಯಾವಾಗ ನಮ್ಮಲ್ಲಿ ವಿವೇಕ ಇತ್ತಂದರೆ ತಪ್ಪು ದಾರಿ ತುಳಿದಿಲ್ಲ. ಅದಕ್ಕೆ ವಿವೇಕವಂತರ ಸಂಘ ಬೇಕು ನಮಗೆ. ಯಾವಾಗಲೂ ಸತ್ಸಂಗದೊಳಗೆ ತೊಡು ಅಂದರೆ ನಿನ್ನಿಂದ ತಪ್ಪು ಇವೆಲ್ಲ ಗಡಿಸೋದಿಲ್ಲ. ಮಾಡಿದ ಮ್ಯಾಗ ಅದ್ರ ಫಲ ಉಣ್ಣೋದನ್ನು ತಪ್ಪೋದಿಲ್ಲ. ಇನ್ನು ಬಿಟ್ಟು ಬನ ಹೆಂಗೆ ತಕ್ಕೊಳಿಕ್ಕೆ ಬರೋದಿಲ್ಲ. ಹಂಗೆ ಮಾಡಿದ ಕರ್ಮ ನಾವು ಊಟ ಮಾಡಬೇಕು. ಅದನ್ನು ಯಾರೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಇದ್ರ ಕಡೆ ಲಕ್ಷ್ಯ ಇತ್ತಂದ್ರೆ ನಿನಗೆ ತಪ್ಪು ದಾರಿ ತುಳಿದಿಲ್ಲ ನೀನು. ಒಮ್ಮೆ ಆ ಸ್ಥಿತಿಯನ್ನು ಹೊಂದಿದೆ ಅಂದ್ರೆ ನಿನ್ನ ಇರುವಿನ ನೆನಪಿನಾಗಿದ್ದೆ ಅಂದರೆ ಎಂದು ನಿನ್ನಲ್ಲಿ ತಪ್ಪು ಗಡಿಸೋದನ್ನು ಇಲ್ಲ. ಯೋಗಿಗಳು ಸ್ವರೂಪದ ಅನುಸಂಧಾನದಾಗಿರವ ಅವನಿಂದ ಯಾವ ತಪ್ಪುಗಳು ಆಗೋದಿಲ್ಲ. ತಗಿಂದ ಬುದ್ಧಿ ಆತ್ಮನೊಡನೆ ಸಂಯೋಗ ಹೊಂದಿದಾಗ ಅವು ತಪ್ಪು ದಾರಿ ತುಳಿದಿಲ್ಲ. ನಾವು ಅದರ ಸಂಪರ್ಕ ತಪ್ಪಿ ಅಂದರೆ ನಾವು ಏನೇನಾರ ಮಾಡ್ಕೊತೀವಿ ತಿಳಿದಂಗೆ. ನಮ್ಮ ಇರುವಿನ ಅನುಸಂಧಾನ ಯಾವಾಗಲೂ ಇತ್ತಂದ್ರೆ ಒಳಗೆ ಆತ್ಮಸ್ವರೂಪದ ಅನುಸಂಧಾನ ಅವು ತಪ್ಪು ದಾರಿ ತುಳಿದಿಲ್ಲ ನಾವು. ಅದಕ್ಕೆ ಅದನ್ನು ಬಿಡಬಾರ್ದು, ಎಡೆಬಿಡದೆ ಅದರ ಅನುಸಂಧಾನದಾಗಿರ್ಬೇಕು ನೋಡ್ರಿ.
ಅದರ ಫಲ ಉಣ್ಬೇಕಾಗೈತೆ ನಾವು ಮಂಗಿ ಮಾಡಿದ್ವು ಅದನ್ನು ಮರೆತು ಅಜ್ಞಾನದೊಳಗೆ ಏನು ಅವಾಗ ಏನು ಮಾಡಕ್ಕೆ ಬರೋದಿಲ್ರಿ ಮಾಡಿದ ಮ್ಯಾಗ ಏನು ಇಂದ್ರಿಯಗಳನ್ನು ಮನಸ್ಸಿನ ಮುಖಾಂತರ ಹಿಂದಕ್ಕೆ ಸರಿಸ್ಬೇಕು ವಿಷಯಾದಿಗಳಲ್ಲಿ ಓಡಾಡುವಂಥ ಮನಸ್ಸನ್ನು ಬಳಲ್ತಾವಿಲ್ಲವು ಅದನ್ನು ಮಾಡಿ ವಿಷಯ ಚಿಂತನೆ ಮಾಡಿ ವಿಷಯ ಸಂಪರ್ಕ ಮಾಡಿ ಧನವನ್ನು ಹೊಂತು ಬ್ಯಾಡ್ಲೆ ಮನಸ್ಸು ಅದ್ರಾಗ ಹೋಗಬೇಡ ಅಂತೇಳಿ ಮನಸ್ಸನ್ನು ಹಿಂದೆ ಸರಿಸ್ಬೇಕು ಇಂದ್ರಿಯಗಳ ಮುಖಾಂತರ ಓಡಾಡುವಂಥ ವಿಷಯಗಳಲ್ಲಿ ಓಡಾಡುವಂಥ ಮನಸ್ಸನ್ನು ಬುದ್ಧಿ ಹೇಳಿ ಹಿಂದಕ್ಕೆ ಸರಿಸ್ಬೇಕು ಏನು ಆ ಬುದ್ಧಿಯನ್ನು ಅಂತರಾತ್ಮದಲ್ಲಿ ನೆಲೆಯಾಗಿ ನಿಲ್ಲಿಸ್ಬೇಕು ಇದಕ್ಕೆ ಪ್ರತ್ಯಾಹಾರ ಅಂತಾರೆ ಊಟದಾಗ ನಿಯಂತ್ರಣ ಇಡೋದಕ್ಕೆ ಪ್ರತ್ಯಾಹಾರ ಅಂತಾರೆ ಮನಸ್ಸನ್ನು ಹತೋಟಿ ಒಳಗೆ ಇಡೋದಕ್ಕೆ ಪ್ರತ್ಯಾಹಾರ ಅಂತಾರೆ ವಿಷಯ ಚಿಂತನದಿಂದ ಅದನ್ನು ಹಿಂದಕ್ಕೆ ಸರಿಸೋದು ಅದಕ್ಕೆ ವಿವೇಕನ ಬೇಕು ಏನು ಅದು ಹಿಂದೆ ಸರಿತ ವಿಷಯ ಚಿಂತನೆಯನ್ನು ಕೈ ಬಿಡ್ತಾ ಅದನ್ನು ಮನಸ್ಸು ಆರಾಮನೇ ಇರ್ಬೇಕಂತ ಅದನ್ನು ಮಾಡಿದ್ದ ಸಮಾಧಾನ ಕೆಡಿಸ್ಬೋದಿಲ್ಲ ಮಾಡಬೇಡ ಮಾಡಿ ಕೆಡಬೇಡ ಅಂತ ಎಚ್ಚರಿಕೆ ಕೊಟ್ಟರು ಮತ್ತು ಮಾಡಾಕ ಬಿಡ್ಬೇಕು ಭಾಳ ಚಿಂತೆ ಮಾಡೇನೆ ಅಂತೈತಿ ಹಂಗಾರೆ ಯಾರು ಬೇಡ ಅಂತಾರೆ ಮಾಡ್ತೇನೆ ಅಂದ್ರೆ ಮಾಡೋದು ಅನುಲಿ ಉಣ್ಣಾಕ ನೀವು ಮಾಡೋದು ವಿಷಯ ಚಿಂತನೆ ಬಾಳೆ ಚಿಂತನೆ ಮಾಡಿ ಜನ್ಮ ಮಾತ್ರ ಮಾಡ್ಕೊಂತ ಬಂದು ಬಾಳೆ ಚಿಂತನೆ ಇದು ಒಂದು ಜನ್ಮದಾಗಾರ ಬಾಳೆ ಚಿಂತನೆ ಬಿಟ್ಟು ಆರಾಮಿರ ಕಲಿ ಬರ್ತೈತೆ ನನಗೆ ಅಭ್ಯಾಸ ವಿಷಯ ಚಿಂತನೆಯನ್ನು ಬಿಟ್ಟಿರುವ ಅಭ್ಯಾಸ ಮಾಡ್ರಿ ತೊರೆ ವಿಷಯವನ್ನು ಅಂತ ಯಾಕೆ ಹೇಳ್ಯಾರ ಅದನ್ನು ಮಾಡ್ಕೊತ ಕೂತ ಅನರ್ಥಗಳ ಒಳಗಾಕಿ ನೀನು ದುಃಖವನ್ನು ಹೊಂತೀನಿ ವಿಷಯ ಚಿಂತನದಿಂದ ದುಃಖನೂ ಅದ ವಿಷಯ ಚಿಂತನೆಯನ್ನು ಕೈ ಬಿಡುವುದರಿಂದ ನಿನಗೆ ನೆಮ್ಮದಿ ಆಯಿತು ಯಾವಾಗಲೂ ಆರಾಮಿರ್ಬೇಕನ್ನೋ ಹಂಗಿದ್ರೆ ವಿಷಯಗಳು ಕೊಡಿವಿ ಕೈ ಬಿಡೋದು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳಗೆ ಕರಿಗೊಂಡು ನಿಲೆ ನೀನೇ ಸುಖಿ ಅಪ್ಪಿ ಅಂತ ಸುಖದಿಂದ ಇರಬೇಕನ್ನೋರು ವಿಷಯಗಳು ಕೊಡಿವಿ ಕೈ ಬಿಡಬೇಕಾಗುತ್ತೆ ಏ ರೀತಿ ಏಟು ಬೇಕಟ್ಟು ಮಾಡ್ಕೊಂಡು ನಮ್ಮ ಈ ಆತ್ಮಚಿಂತನದ ಅಭ್ಯಾಸದಾಗ ಕೊಡಬೇಕು ನೋಡ್ರಿ ಅಂದ್ರೆ ಲಾಭ ಇಲ್ಲ ಅಂದ್ರೆ ಏನೂ ಉಪಯೋಗ ಇಲ್ಲ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅತಿ ವಿಷಯ ಚಿಂತನದ ತೊಡಗಿದ ಅಂದ್ರೆ ಅದೆಲ್ಲ ನಿನ್ನ ಗತಿಗೆಡಿಸ್ತೈತಿ ಅಂತಾರಲ್ಲ ಅತಿ ಆಸೆ ಅತಿ ವಿಷಯ ಚಿಂತನೆ ಮಾಡಕ್ಕೆ ಹೋಗ್ಬೇಡ ಎಷ್ಟು ತುದಿಮೆಟ್ಟಿನ ಮ್ಯಾಗಟ್ಟ ಕೆಲಸದ ಗೆಳೆತನ ಬಾಳೆದ ಗೆಳೆತನ ಎಷ್ಟು ತುದಿಮೆಟ್ಟಿನ ಮ್ಯಾಗಟ್ಟ ಅದ್ರಾಗ ಪೂಳ ಮುನಿಗಿದ ಅಂದ್ರೆ ಕಡೆಗೆ ಅವು ಜಡ ಇದ್ದೀನಿ ಮತ್ತೆ ಯಾರು ನಿನ್ನ ಅಲ್ಲಿ ಒಳಗೆ ಹೊಕ್ಕ ಮುನಿಗಿದ್ರೆ ಹೇಳ್ಕೊಂಬರ ಅವ್ರು ಯಾಕ್ರಿ ಈಗ ದಂಡ್ಯಾಗಟ್ಟ ಏಟು ಬೇಕಟ್ಟ ತುದಿಮೆಟ್ಟಿನ ಗೆಳೆತನ ಮಾಡೋದು ಬಾಳೆ ಸದ ನಿನ್ನ ಎಲ್ಲ ಸಂಬಂಧಗಳು ಎಲ್ಲ ತುದಿಮೆಟ್ಟಿನೂ ಇಲ್ಲ ಶಾಶ್ವತವಾದ ಸಂಬಂಧಗಳು ಎಲ್ಲಿದಾವೆ ನಿನಗೆ ದಾರ್ಯಾಗ ಕೂಡಿದ ಮ್ಯಾಲೆ ಎಲ್ಲ ಇವು ವಿಷಯ ಸಂಬಂಧಿಗಳವ್ರ ಅವ್ರ ಹಿತೈಷಿಗಳಲ್ಲ ತಮ್ಮ ಸುಖಕ್ಕಾಗಿ ಬಂದವರು ನೀನು ಸುಖ ಕೊಡಕ್ಕೆ ಬಂದವರಲ್ಲ ಅವರು ಅತಿ ಮಮತೆ ಸಲ್ಲದು ಅಂತ ಯಾಕೆ ಹೇಳ್ಯಾರ ಸತಿ ಸುತರಲ್ಲಿ ಅತಿ ಮಮತೆ ಸಲ್ಲದು ಅತಿ ಅದ್ರಾಗ ಮುನಿಗಿದೆ ಅಂದ್ರೆ ನೀ ಕಡೆ ಕಬ್ಬು ಜಡ ಆಯ್ತು ನೋಡೋದು ಅದಕ್ಕೆ ಎಚ್ಚರಿಕೆ ಕೊಟ್ಟಾಗ ಮಾತು ಬಿಡು ಕಾರ್ಯಕ್ರಮ ಆಯ್ತು.